ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಹಾ ಸರಿ, ಬೆಳಗ್ಗೆ 9ನೇ ಮಂತ್ರಕ್ಕೆ ನಿಂತಿದ್ವಿ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚಿದೈನಂ ಹೃದಾ ಮನೀಷಾ ಮನಸಾಭಿಕೃಪ್ತೋ ಏನಂ ವಿದ್ರಮೃತಾಸ್ತೆ ಭವಂತಿ. ಏನಾಗ್ತದ ಅಂತಂದ್ರೆ, ಭಗವಂತನನ್ನು ನೋಡ್ಬೇಕಾದ್ರೆ ಇವು ಅವತಾರ ರೂಪಗಳು ಕಣ್ಣಿಗೆ ಬೀಳ್ತಿರ್ತಾವ್ರಿ. 43 ಅವತಾರ ರೂಪಗಳು ಏನಾಗ್ತಾವ, ಕಣ್ಣಿಗೆ ಬೀಳ್ತಾವಿಲ್ಲ ಅಂತಂದಿಲ್ಲ. ಆದ್ರೆ ಅದರಿಂದ ಮೋಕ್ಷಕ್ಕೆ ನಮಗೆ ಉಪಯೋಗ ಬೀಳೋದಿಲ್ಲ ಅಂತ ತಿಳಿಸಿಕತ್ತ. ಏನಾಗಂಗಿಲ್ಲ, ಭಗವಂತನ ಅವತಾರ ರೂಪಗಳನ್ನು ತಿಳಿದಾಗ ನಾವು ಮೋಕ್ಷವನ್ನು ಹೊಂದುತ್ತೀವಿ ಅಂತ ಅನ್ಕೊಳ್ಬಾರ್ದು. ಸಂದೃಶೆ ಅಂತನ್ನೋ ಶಬ್ದಕ್ಕ ಸಮ್ಯಕ್ ಜ್ಞಾನಾಯ, ನಮಗ ಭಗವಂತನ ಜ್ಞಾನ ಏನಾಗ್ತದ, ಸಿಕ್ಬಿಡ್ತದ. ಭಗವಂತನ ಜ್ಞಾನ ಯಾರ್ದು, ಮೂಲ ರೂಪದ ಭಗವಂತನ ಜ್ಞಾನ ಆಗ್ತದ ಅಂತ ತಿಳಿಬೇಡ್ರಿ. ಕಾರಣ ಅವ್ಯಕ್ತೈಕ ಸ್ವಭಾವ, ಅವ್ಯಕ್ತ ಸ್ವಭಾವನಾದದ್ದರಿಂದ ಇವನ ಜ್ಞಾನ ನಮಗೆ ಸುಲಭವಾಗಿ ಆಗೋದಿಲ್ಲ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ, ಅಸ್ಯ ಈ ಭಗವಂತನ ರೂಪವು ಸಮ್ಯಕ್ ಸಂದೃಶೇ ಸಮ್ಯಕ್ ಜ್ಞಾನಾಯ ನ ತಿಷ್ಠತಿ, ಸರಿಯಾದ ಜ್ಞಾನಕ್ಕಾಗೋದಿಲ್ಲ. ಅಂದ್ರೆ ಚಕ್ಷುಷಾ ಕಶ್ಚಿದೈನಂ, ಕಣ್ಣಿನಿಂದ ಅವನನ್ನ ನೋಡಿ ತಿಳಿತೇನೆ ಅಂತ ಹೋಗಬೇಡ್ರಿ. ಅವ್ಯಕ್ತ ಸ್ವಭಾವನಾಗಿರುವಂತಹ ಪರಮಾತ್ಮ, ಅಚಿಂತ್ಯ ಮಹಿಮೆ ಉಳ್ಳ ಭಗವಂತನನ್ನು ಕಣ್ಣಿನಿಂದ ನೋಡ್ತೇನೆ ಅಂತ ಮಾತ್ರ ಹೋಗಬೇಡ್ರಿ ಅಂತ ಹೇಳಿಕೊಡ್ತಿದ್ದಾರೆ. ಅರ್ಥ ಆಯ್ತಾ ವಿಷಯ ಅಂತ ಹೇಳಿ? ಇನ್ನು ಹಂಗಾರೆ ಮತ್ತೆ ಹೆಂಗ್ ನೋಡ್ಬೇಕು? ಕಣ್ಣಿನಿಂದ ನೋಡಂಗಿಲ್ಲ ಅಂತ ಹೇಳಿದ್ರಿ, ಮತ್ತೆ ಹೆಂಗ್ ನೋಡ್ಬೇಕು ನಾವಿನ್ನ ಅಂತ ಕೇಳಿದ್ರೆ, ಹೃದಾ ಮನೀಷಾ ಮನಸಾಭಿಕೃಪ್ತ ಅಂತ ಅರ್ಥ. ಹೃದಯ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ರಾಯರು ಬರೀತಾರೆ, ಶ್ರವಣ ಮನನ ಧ್ಯಾನ ಭಕ್ತ್ಯಾದಿಗಳನ್ನ ಇಲ್ಲಿ ಹೃದ್ ಶಬ್ದದಿಂದ ತಗೊಳ್ರಿ ಅಂತ ಹೇಳ್ತಾರೆ. ಸಾಧನ, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಬರ್ಕೊಂಡಿಟ್ಕೊಳ್ರಿ. ಹೃತ್ ಅನ್ನೋ ಶಬ್ದಕ್ಕೆ, ಹೃದಯ ಅಂತದಲ್ಲಿ ಹೃತ್ ಅನ್ನೋ ಶಬ್ದಕ್ಕೆ ಶ್ರವಣ ಮನನ ಧ್ಯಾನ ಭಕ್ತಿ ಇವೇ ಸಾಧನಗಳು. ಇದರಿಂದ ಕೂಡಿರುವಂತಹ ಮನಸ್ಸಿನಿಂದ ಮನೀಷಾ ಜ್ಞಾನರೂಪನಾದ ಭಗವಂತನನ್ನು ತಿಳಿಲಿಕ್ಕಾಗ್ತದ. ಯಹ ಯಾರು, ಏನಂ ಈ ಭಗವಂತನನ್ನು ವಿದುಹು ತಿಳಿದುಕೊಳ್ತಾರೋ, ಹೀಗೆ ಅತೇ ಅಮೃತ ಭವಂತಿ, ಅವರು ಮುಕ್ತರಾಗುತ್ತಾರೆ. ಒಟ್ಟಾರೆ ಶ್ಲೋಕದ ಅಭಿಪ್ರಾಯ ಏನಾಯ್ತು? ಮತ್ಸ್ಯಕೂರ್ಮಾದಿ ಅವತಾರಗಳು ಸುಲಭವಾಗಿ ಕಾಣಿಸ್ತಾವೆ. ಯಾಕಂದ್ರೆ ರಾಮಾವತಾರ ಕಾಲದಲ್ಲಿ, ಕೃಷ್ಣಾವತಾರದಲ್ಲಿ, ಬುದ್ಧಾವತಾರದಲ್ಲಿ ಎಲ್ಲ ಜನ ಇದ್ದೇ ಇದ್ರು. ಆ ಭಗವಂತನ ಅವತಾರ ರೂಪಗಳು ಕಂಡಂತೆ ಮೂಲ ರೂಪ ನಮಗೆ ಸುಲಭವಾಗಿ ಕಣ್ಣಿಗೆ ಕಾಣ್ತದೆ ಅಂತ ತಿಳಿಬೇಡ್ರಿ. ಆ ಸಾಕ್ಷಾತ್ ಭಗವಂತನ ರೂಪವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗಿದ್ದರೆ ಅದಕ್ಕೆ ಮನಸ್ಸೇ ಬೇಕು. ಕಣ್ಣಿನಿಂದ ಕಾಣಂಗಿಲ್ಲ, ಮನಸ್ಸು ಬೇಕು ಅಂತ ಆದ್ರೆ ಆ ಮನಸ್ಸು ಹೆಂಗಿರ್ಬೇಕು ಅಂತ ಕೇಳಿದ್ರೆ, ಶ್ರವಣ ಮನನ ಧ್ಯಾನ ಭಕ್ತಿ ಈ ಸಾಧನೆಗಳಿಂದ ಕೂಡಿರ್ಬೇಕು. ಇವುಗಳಿಂದ ಕೂಡಿದ ಮನಸ್ಸಿನಿಂದ ಮಾತ್ರ ನಾವು ಭಗವಂತನ ಕಾಣ್ತೀವಿ, ಇಲ್ಲದೆ ಇದ್ರೆ ಇಲ್ಲ. ಏನಂ ವಿದ್ರಮತಾಸ್ತೆ ಭವಂತಿ. ತಾತ್ಪರ್ಯ ಏನಂತಾರೆ ನೋಡ್ರಿ, ಪ್ರಾದುರ್ಭಾವಾನ್ ರತೆ ವಿಷ್ಣುಂ ಇಂದ್ರಿಯೈರ್ನೈವ ಪಶ್ಯತಿ. ಆಚಾರ್ಯರು ಸ್ಪಷ್ಟ ಮಾಡ್ತಾರೆ, ಭಗವಂತನ ಪ್ರಾದುರ್ಭಾವ ಅಂದ್ರೆ ಅವತಾರಗಳು ಅಂತ ಅರ್ಥ. ಅವತಾರಗಳನ್ನು ಹೊರತುಪಡಿಸಿ ವಿಷ್ಣುಂ ಪರಮಾತ್ಮನನ್ನು ಇಂದ್ರಿಯೈಹಿ ನೈವ ಪಶ್ಯತಿ, ಈ ಇಂದ್ರಿಯಗಳನ್ನ ನಾವು ನೋಡ್ಲಿಕ್ಕೆ ಆಗಂಗಿಲ್ಲ. ಅಂದ್ರೆ ಅವತಾರ ರೂಪಗಳನ್ನು ನೋಡಬಹುದು, ಆದರೆ ಮೂಲ ರೂಪ ಅಂದ್ರೆ ನಮ್ಮ ಬಿಂಬನಾಗಿರುವಂಥವನು ಅಥವಾ ಕ್ಷೀರಸಾಗರದಲ್ಲಿದ್ದವನನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಅದು ಸರಿ ಅಲ್ಲರಿ ಸ್ವಾಮಿ, ನೀವ್ ಹೇಳ್ರಿ, ಈ ಪ್ರಾದುರ್ಭಾವದ ರೂಪಗಳನ್ನು ನೋಡಿದ್ರಾದ್ರೂ ನಮಗ್ ಮೋಕ್ಷ ಆಗ್ತದೇನು? ಮತ್ತೆ ಅಂದ್ರೆ ಪ್ರಾದುರ್ಭಾವಾನಪಿ ಯದಾ ಜ್ಞಾನ ದೃಷ್ಟಿಯೈವ ಪಶ್ಯತಿ, ಆ ಪ್ರಾದುರ್ಭಾವ ರೂಪಗಳನ್ನು ಕೂಡ ಜ್ಞಾನದ ದೃಷ್ಟಿಯಿಂದ ಕಂಡಾಗಲೇನೆ. ಅಂದ್ರೆ ಮೊದಲು ಕೆಲವರಿಗೆ ಹಿಂಗದ ಅಂತ, ಅದಕ್ಕೆ ವೇದೇಶ ಬರೀತಾರೆ, ಏನೋ ದೃಷ್ಟೈವ ಮುಚ್ಚಿಹವತಾರಾಣ ಮುಚ್ಚತೆ ಕೇಚಿತ್ ಅಂಜಸ ಅಂತ ಬೃಹದಾರಣ್ಯಕದಲ್ಲಿ ಹೇಳುವಾಗ ಆಚಾರ್ಯರು ಕೆಲವರಿಗೆ ಅವತಾರ ರೂಪ ದರ್ಶನಗಳಿಂದಲೇ ಮೋಕ್ಷ ಅದ ಅಂತ, ಕೆಲವರಿಗೆ, ಎಲ್ಲರಿಗೂ ಅಲ್ಲ. ಆದರೆ ಯಾರು ಅವತಾರ ರೂಪಗಳನ್ನ ಕಂಡೇ ಮೋಕ್ಷವನ್ನ ಪಡಿತಾರೋ ಅವರು ಹೃದಯದಲ್ಲಿ ಮೊದಲು ಸ್ವಲ್ಪ ಬಿಂಬಾಪರೋಕ್ಷ ಮಾಡ್ಕೋಬೇಕು.
ಸ್ವಲ್ಪ ಅಂದ್ರೇನು, ಈ ರೂಪವನ್ನ ಮೊದಲು ಕಂಡು ಆಮೇಲೆ ಅವತಾರ ರೂಪವನ್ನ ಕಂಡಾಗ ಮಾತ್ರ ಅವರಿಗೆ ಮೋಕ್ಷ ಆಗ್ತದೆ ಹೊರತಾಗಿ ಹಂಗೆ ಏನೋ ಬರೀ ಅವತಾರ ರೂಪಗಳನ್ನು ಕಂಡು ಬಿಟ್ಟೆ ಮೋಕ್ಷ ಆಗ್ತದ ಅಂತಿಲ್ಲ. ತೇಷಾಂ ಬಹಿರುಪಾಸನೇನ ಮೋಕ್ಷ ತೇಷಾಪಿ ಹೃದ್ಯುಪಾಸನಂ ಕಿಂಚಿತ್ ಕಾರ್ಯಮೇವ. ಈಗ ಯಾರೋ ಒಬ್ಬರು ಯೋಗ್ಯತಾ ರಾಮರೂಪದ ದರ್ಶನದಿಂದ ಮೋಕ್ಷ ಅಂತದ ಅಂತ ಇಟ್ಕೊಳ್ರಿ. ಅವರು ರಾಮಾವತಾರ ಕಾಲಕ್ಕೆ ಹುಟ್ಟಿದ್ದಾರೆ, ರಾಮರೂಪವನ್ನು ಕಂಡ್ರು, ಅಷ್ಟಕ್ಕೆ ಮೋಕ್ಷ ಆಗ್ತದೆ ಅಂದ್ರೆ ಇಲ್ಲ. ಅವರು ಆ ರಾಮರೂಪವನ್ನ ಹೃದಯದಲ್ಲಿ ಬಿಂಬ ಸಾಕ್ಷಾತ್ಕಾರ ಮಾಡಿಕೊಳ್ಳೇಬೇಕು. ಮಾಡಿಕೊಂಡಾಗ ಆ ರೂಪ ಈ ರೂಪ ಬಂದಾದಕ್ಕೆ ಈ ದರ್ಶನ ಮಾಡಿಕೊಂಡು ಅವರು ಮೋಕ್ಷವನ್ನು ಹೊಂದ್ಲಿಕ್ಕೆ ಬರ್ತದ. ಸರಿ ಆಯ್ತಾ? ಪ್ರಾದುರ್ಭಾವಾನ್ ರತೆ ವಿಷ್ಣುಂ ಇಂದ್ರಿಯೈರ್ ನೈವ ಪಶ್ಯತಿ. ಪ್ರಾದುರ್ಭಾವಾನಪಿ ಯದಾ ಜ್ಞಾನದೃಷ್ಟಿಯೈವ ಪಶ್ಯತಿ. ಪ್ರಾದುರ್ಭಾವ ರೂಪಗಳನ್ನು ಕೂಡ ಜ್ಞಾನದೃಷ್ಟಿಯ ಅನ್ನೋ ಶಬ್ದಕ್ಕೆ ಬಿಂಬಾಪರ, ಅದು ಹೃದಯದಲ್ಲಿ ಉಪಾಸನೆ ಮಾಡಿ ಅಂತ ಅರ್ಥ. ಅದಕ್ಕೆ ಬರ್ಕೊಳ್ರಿ, ಜ್ಞಾನದೃಷ್ಟಿಯೈವ ಅನ್ನೋ ಶಬ್ದಕ್ಕೆ ಹೃದಯದಲ್ಲಿ ಉಪಾಸನಾ ಮಾಡಿ ಅಂತ ಅರ್ಥ. ಅದಕ್ಕೆ ಬರ್ಕೊಂಡ್ರ? ಏನಪ್ಪ ಅಣ್ಣ? ಅವ್ರಿಗೆ ಹೇಳಿದ್ದು, ನಿಮಗಲ್ಲ. ನೀವು ಪಾಠದವ್ರು ಅಷ್ಟೇ. ನೀವು ಮೋಕ್ಷಕ್ಕೆ ಹೋಗೋರು, ನೀವು ಪಾಠಕ್ಕೆ ಹೋಗೋರು. ಅದರ ಅಭಿಪ್ರಾಯ ಅದು ಅವ್ಯಕ್ತದ ಅಂತ. ಬಿಂಬರೂಪನ್ ಬೇರೆ ಬೇರೆನೇ ಇರ್ತದೆ, ಹೇಳಿ ಬರೋದಿಲ್ಲ ಏನಿರ್ತದೆ ಅಂತ ಹೇಳಿ. ಒಟ್ಟಾರೆ ಮೂಲ ರೂಪವು ಹೇಗೆ ಅವ್ಯಕ್ತವಾಗಿದೆಯೋ ಹಾಗೆ ನಿಮ್ಮ ಬಿಂಬರೂಪವೂ ಅವ್ಯಕ್ತವಾಗಿದೆ. ಅವತಾರ ರೂಪಗಳು ಕಂಡಂತೆ ಇದು ಸುಲಭಕ್ಕೆ ಕಾಣುವುದಿಲ್ಲ. ಅಂದ್ರೆ ಮತ್ತೆ ಭಗವದ್ ರೂಪ ಸಾಕ್ಷಾತ್ಕಾರ ಆಗ್ಬಿಡ್ತಲ್ಲ ನನಗ ಅಂದ್ರೆ ಅದರಿಂದ ಮೋಕ್ಷ ಆಗೋದಿಲ್ಲ ನಿಮಗೆ. ಹಿಂಗೆ ಹೇಳ್ಬೇಕಾಗಿಲ್ಲ. ಹೌದು, ಅದ ಅವನ್ ಬಿಂಬ ಆಗಿರ್ಬೇಕು. ಅಂಥವರೇ ಇರ್ತಾರ, ಹಂಗ ಮೋಕ್ಷಕ್ಕೆ ಹೋಗ್ತಾರ ಅವ್ರು. ಅದಕ್ಕೆ ಹಂಗ ಹೋಗೋರ್ಗೂ ಸಹಿತ ಜ್ಞಾನದೃಷ್ಟೈವ ಮತ್ತ ಹರಿ ಉಪಾಸ್ಯೈವ ಅಂತ ವ್ಯವಸ್ಥೆ. ಲಾಗೂ ಇಲ್ಲ, ಲಾಗೂ ಇಲ್ಲ ಸರ್, ಬೇರೆ ಕೊಡ್ಬೇಕು ಅವ್ರಿಗೆ ಮತ್ತೆ ದಕ್ಷಿಣ. ಪ್ರಾದುರ್ಭಾವಾನಪಿ ಯದಾ ಜ್ಞಾನನಿಷ್ಠೈವ ಪಶ್ಯತಿ ತದೈವ ಮುಚ್ಯತೆ ಯೋಗಿ. ಆವಾಗ್ಲೇನೆ ಆ ಅಪರೋಕ್ಷ ಜ್ಞಾನಿ ಮೋಕ್ಷವನ್ನು ಹೊಂತಾನ. ಏನು? ಆದ್ರೆ ನದುಷ್ಟೈರ್ ಇಂದ್ರಿಯ ಕ್ವಚಿತ. ದುಷ್ಟವಾದ ಇಂದ್ರಿಯಗಳಿಂದ ಭಗವಂತನ ಕಂಡ ಮಾತ್ರಕ್ಕೆ ಮೋಕ್ಷ ಆಗೋದಿಲ್ಲ. ಹಂಗ ಭಗವದ್ ರೂಪ ಕಂಡುಕೊಳ್ಳಿ ಮೋಕ್ಷಕ್ಕೆ ಹೋಗ್ಬೇಕು ಅಂತಿದ್ರೆ ದುರ್ಯೋಧನಾಚಾರು ದುಶ್ಯಾಸನಾಚಾರ ಮೊದ್ಲು ಹೋಗ್ಬೇಕು, ಶಕುನಿ ಆಚಾರ ಅವ್ರ ಜೊತೆಗೆ ಹೋಗ್ಬೇಕು. ನಾ ಬರ್ತೀನಪ್ಪ ನಿಮ್ ಜೊತೆಗೆ ಮೋಕ್ಷಕ್ಕೆ ಅಂತ ಹೇಳಿ ಕಂಡಿಲ್ಲ ಏನ್? ಮತ್ತ ಅವ್ರ ಭಗವದ್ ರೂಪವನ್ನ ವ್ಯಾಸರೂಪ, ಪರಶುರಾಮ ರೂಪ, ಕೃಷ್ಣ ರೂಪ, ಮೂರ್ ರೂಪ ಕಂಡಾರ. ಮತ್ತ ಅವರು ಎಲ್ಲಾರು ಮೊದ್ಲು ಎಲಿ ಹಾಕೊಂಡು ಅವರ ಮೊದ್ಲು ಎಲಿಗೆ ಇದು ಟವೆಲ್ ಹಾಸ್ಕೊಂಡ್ ಕೊಡ್ಬೇಕು. ಅವ್ರು ಮೊದ್ಲು ಹೋಗಿ ಯಾರಿಗೆ ಕರೆದ್ರು ಅವರು? ಎಲ್ಲರಿಗೂ ಅಂದ್ರೆ ಯಾರಿಗೆ? ಆಚಾರ ಬರ್ದಾರ ಎಲ್ಲರಿಗೂ ಅಂತ. ಯಾರಿಗೆ ಬರ್ದಾರ ಅಂದ್ರೆ ಯಾರದ್ದು ಚರಮ ಶರೀರ ಇತ್ತು ಅವ್ರಿಗೆ ಕರೆದಾರ ಅಂತ. ಅಪರೋಕ್ಷ ಜ್ಞಾನ ಆಗಿ ಪ್ರಾರಬ್ಧ ಮುಗಿದು ರಾಮ್ ದೇವ್ರ ಕಾಲಕ್ಕೆ ಅವ್ರದ್ದು ಕೊನೆ ಶರೀರ ಬಂದಿತ್ತು, ಅದಕ್ಕೆ ದೇವ್ರು ಕರ್ಕೊಂಡು ಅದೊಂದು ಎಕ್ಸ್ಟ್ರಾ ಸಿಕ್ತಿ ಅಷ್ಟೇ ಅವರಿಗೆ. ಎಲ್ಲರಿಗೂ ಬರೀ ಇಲ್ಲಿಂದ ತಕ್ಷಣ ಕರ್ಕೊಂಡು ಹೋಗ್ಬಿಟ್ಟ, ಮುಗಿದು ಹೋದ್ ಕೆಲಸ. ಹಂಗದಕ್ಕೆ ನಮ್ಮ ಅಜ್ಜಂದ್ರ ಪಂಡರನಾಥಾಚಾರ್ಯ ಅಷ್ಟೇ ಮಾಡ್ತಿದ್ರು. ಅವತ್ ಕರೆದ ಹೋಗ್ಲಿಲ್ಲ, ಇಲ್ಲೇ ಕೂತಿ ನೋಡು ಹುಚ್ಚ ಅಂತ ಹೇಳಿದ್ರು. ಅವ್ ರಾಮ್ ಕರೆದಾಗ ಯಾವ ಹೋಗಿಲ್ಲ, ಇಲ್ಲೇ ಕೂತಾವಂತ. ಸರಿ, ಪ್ರಾದುರ್ಭಾವಾನ್ ರತೆ ವಿಷ್ಣು ನೈವ ಪಶ್ಯತಿ. ಪ್ರಾದುರ್ಭಾವಾನಪಿ ಯದಾ ಜ್ಞಾನದೃಷ್ಟೈವ ಪಶ್ಯತಿ ತದೈವ ಮುಚ್ಯತಿ ಯೋಗಿ ನದುಷ್ಟೈರಕ್ಷರೇ ಇಂದ್ರಿಯೈ ಕ್ವಚಿತ. ಹೇಳ್ರಿ ಏನಾಯ್ತು? ಚಲೋ ಜ್ಞಾನ ಇತ್ತು ಅವ್ನಿಗೆ, ಫಸ್ಟ್ ಕ್ಲಾಸ್. ಅದಕ್ಕೆ ಹೇಳ್ತಾನ ಒಳಗಿದ್ದು ಬೇಡ ಅಂತೀವಿ, ಹೊರಗಿದ್ದು ಸಂಧಾನ ಮಾಡ್ಕೊಂತೇವ ಹೆಂಗೋ ಕೃಷ್ಣ ಅಂತ ಹೇಳ್ತಾನೆ. ಹೃದಾ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಖ ಬುದ್ಧಿಶ್ಚ ವಿಚೇಷ್ಟತೆ ತಮಾಹುಃ ಪರಮಾಂ ಗತಿಂ. ಬುದ್ಧಿಶ್ಚ ನ ವಿಚೇಷ್ಟತೆ ತಮಾಹುಃ ಪರಮಾಂ ಗತಿಂ. ಸರಿ, ಏನಾಯ್ತು? ಈಗ ಸಾಧನೆಗಳನ್ನು ನೀನು ಹೇಳ್ತಾ ಬಂದಿದ್ದೀಯಪ್ಪ. ಏನು ನಚಿಕೇತ ಕೇಳ್ತಾನೆ, ಹೌದು ಹೌದು ಯಮದೇವರೇ, ಏನ್ ಹೇಳಿದ್ರಿ? ಸಾಧನೆಗಳನ್ನು ಹೇಳಿದ್ರಿ. ಶ್ರವಣ, ಮನನ, ಧ್ಯಾನ, ಭಕ್ತಿ ಇವೆಲ್ಲ ಹೇಳಿದ್ದೀರಿ. ಇದರಲ್ಲಿ ಅತ್ಯಂತ ಪ್ರಧಾನವಾದದ್ದು ಬೇಕೇ ಬೇಕು ಮುಖ್ಯ ಸಾಧನ ಅಂತ ಯಾವ್ದದ? ಅದನ್ನ ಹೇಳ್ರಿ ನೋಡಂತ. ಯಾಕಂದ್ರೆ ನಾವು ಮಾಡ್ಬೇಕು, ಸಾಧನೆ ಮಾಡ್ಕೊಳ್ಬೇಕು. ಅದಕ್ಕೆ ಪ್ರಧಾನವಾದದ್ದು ಯಾವ್ದದ ಅದನ್ನು ಹೇಳ್ರಿ ಅಂತ ಕೇಳಿದ್ದಕ್ಕೆ ಉತ್ತರವನ್ನು ಕೊಡ್ತಾರ. ಅಲ್ಲಿ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ.
ಯದಾ ಯಾವಾಗ ಪಂಚ ಜ್ಞಾನಾನಿ ಅಂದ್ರೆ 5 ಜ್ಞಾನ ಸಾಧನಗಳಾಗಿರುವಂತಹ ಇಂದ್ರಿಯಗಳು ಮನಸಾಸಹ ತಿಷ್ಟಂತೆ ಮನಸ್ಸಿನ ಜೊತೆಗೆ ನಿಂತುಕೊಳ್ಳುತ್ತಾವೋ ಬುದ್ಧಿಶ್ಚ ನ ವಿಚೇಷ್ಟತೆ ಬುದ್ಧಿ ಕೆಲಸ ಮಾಡೋದನ್ನ ನಿಲ್ಲಿಸ್ತದೋ ಹೀಗೆ 7 ಇಂದ್ರಿಯಗಳು ಯಾವಾಗ ಒಂದು ಕಡೆಗೆ ನಿಂತ್ಕೊಳ್ತಾವೋ ತಾಮಾಹು ಪರಮಾಂ ಗತಿಂ ಅದೇ ಸಾಧನೆಯಲ್ಲಿ ಶ್ರೇಷ್ಠ ಸಾಧನ ಅಂತ ತಿಳ್ಕೊಳ್ಬೇಕು. ಏನಿದು ಪ್ರತ್ಯಾಹಾರ ಅಂತ ಹಿಂದೆ ಹೇಳಿತ್ತು, ಯಾವುದೋ ಪಾಠದಾಗ ಬಂದಿತ್ತು, ಪ್ರತ್ಯಾಹಾರದ ಬಗ್ಗೆ ಹೇಳಿದ್ದೆ, ಇದ್ರೊಳಗೆ ಇರಬೇಕು. ಆ ಪ್ರತ್ಯಾಹಾರ ಅಂದ್ರೆ ಏನು? ಇಂದ್ರಿಯಗಳನ್ನು ವಿಷಯಗಳ ಕಡೆಯಿಂದ ಇದರೊಳಗೆ ಹಿಂದೆ ಬಂದಿತ್ತು, ಇಂದ್ರಿಯಗಳನ್ನು ವಿಷಯಗಳ ಕಡೆಯಿಂದ ಹಿಮ್ಮುಖವಾಗಿ ತಿರುಗಿಸೋದು. 7 ಮನಸ್ಸು ಬುದ್ಧಿ 2 ಪಂಚ ಜ್ಞಾನೇಂದ್ರಿಯಗಳು. ಈ ಪಂಚ ಜ್ಞಾನೇಂದ್ರಿಯ ಮತ್ತು ಮನಸ್ಸು ಮತ್ತು ಬುದ್ಧಿ ಎಂಬ 7 ಪ್ರತ್ಯಾಹಾರಕ್ಕೆ ಒಳಗಾದಾಗ ಅಂದರೆ ವಿಷಯಗಳಿಂದ ನಿವೃತ್ತವಾದಾಗ ಅದನ್ನ ಯೋಗಶಾಸ್ತ್ರದಲ್ಲಿ ಪ್ರತ್ಯಾಹಾರ ಅಂತ ಕರೀತಾರೆ. ಆ ಪ್ರತ್ಯಾಹಾರವೇ ಸಾಧನಗಳಲ್ಲಿ ಅತ್ಯಂತ ಶ್ರೇಷ್ಠ ಸಾಧನ ಅಂತ ಎಂಬುದು ಹೇಳ್ಬಿಟ್ರು. ಸರಿ ಹೋತಾ? ತಿಳಿತೇನ್ರಿ? ಯದಾ ಪಂಚ ಅವತಿಷ್ಠಂತೆ ಯಾವಾಗ 5 ಜ್ಞಾನೇಂದ್ರಿಯಗಳು ಅವತಿಷ್ಠಂತೆ ನಿಲ್ತಾವೆ, ಎಲ್ಲಿ ಹೋಗಿ? ಜ್ಞಾನಾನಿ ಮನಸಾ ಸಗ. ಆ ಪಂಚ ಜ್ಞಾನಾನಿ ಅಂತ ಒಂದ್ ಕಡೆ ಕೂಡಿಸ್ಕೋಬೇಕು. 5 ಜ್ಞಾನೇಂದ್ರಿಯಗಳು ಮನಸಾ ಸಗ ಮನಸ್ಸಿನ ಜೊತೆಗೆ ಒಂದೇ ಕಡೆ ಆಗ್ತಾವ. ಬುದ್ಧಿಶ್ಚ ನ ವಿಚೇಷ್ಟತೆ ಬುದ್ಧಿಯು ಕೆಲಸ ಮಾಡೋದು ನಿಲ್ಲಿಸ್ತದೋ ಅಂದ್ರೆ ಹೊರಗೆ ಹೋಗೋದು ನಿಲ್ಲಿಸ್ತದೋ ಅಂತ ಅರ್ಥ. ಹೊರಗೆ ಹೋಗ್ಬಾರ್ದ್ರಿ ಬುದ್ಧಿ ಹೊರಗೆ ಹೋದ್ರೆ ಅದಕ್ಕೆ ಹೋಗ್ಬಾರ್ದು. ತಾಮಾಹು ಪರಮಾಂ ಗತಿಂ ಅದನ್ನೇನ್ ಕರೆದಾರ? ಪರಮ ಸಾಧನ ಅಂತ ಕರೆದಿದ್ದಾರೆ. ಇಲ್ಲಿ ಪರಮಾಂ ಗತಿಂ ಅಂದ್ರೆ ಜ್ಞಾನಕ್ಕೆ ಪರಮ ಸಾಧನ ಅಂತ ಅರ್ಥ. ಬರ್ಕೊಂಡಿಟ್ಕೊಳ್ರಿ, ಪರಮಾಂ ಗತಿಂ ಅಂದ್ರೆ ಜ್ಞಾನಕ್ಕೆ ಪರಮ ಸಾಧನ ಅಂತ ಅರ್ಥ. ಸರಿ. ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಮಿಂದ್ರಿಯ ಧಾರಣಾಂ ಯಮದೇವ್ರ ಮುಂದೆ ಹೇಳ್ತಾರ. ಈ ಸ್ಥಿರಾಮಿಂದ್ರಿಯ ಧಾರಣಾಂ ಹೀಗೆ ಇಂದ್ರಿಯಗಳನ್ನು ಸ್ಥಿರವಾಗಿ ಇಡುವುದನ್ನೇ ಏನಂತಾರ? ಇಂದ್ರಿಯಗಳೇನೋ ನೋಡ್ರಿ, ಇವೆಲ್ಲ ಸ್ಥಿರವಾಗಿ ಒಂದ್ ಕಡೆ ಇರೋದನ್ನೇ ಏನ್ ಕರೆದಿದ್ದಾರ? ಯೋಗ ಅಂತ ಕರೀತಾರ. ತಾಂ ಯೋಗಮಿತಿ ಮನ್ಯಂತೆ ಅದನ್ನು ಯೋಗ ಅಂತ ಹೇಳ್ರಿ. ಯಾವುದನ್ನ? ಸ್ಥಿರಾಮಿಂದ್ರಿಯ ಧಾರಣ, ಇಂದ್ರಿಯಗಳನ್ನು ವಿಷಯಗಳಿಂದ ಸ್ಥಿರವಾಗಿ ಪರಾಂಗುಖವಾಗಿ ಇರಿಸೋದೇ ಯೋಗ ಅಂತ ಕರ್ಸೋತದ. ಇಂಥ ಯೋಗ ಸಿದ್ಧಿಯಾದಾಗ ಅಪ್ರಮತ್ತಸ್ತದಾ ಭವತಿ ಮನುಷ್ಯ ಎಚ್ಚರ ಇಲ್ಲದೆ ಉಳಿಯುವುದಿಲ್ಲ. ಅವಾಗ ಮೈ ಮೇಲೆ ಚಲೋ ಎಚ್ಚರ ಇರ್ತದೆ. ಅಪ್ರಮತ್ತ ಅಂದ್ರೆ ಪ್ರಮಾದ ಅಂದ್ರೆ ತಪ್ಪು ಮಾಡೋದು ಅಂತ ಅರ್ಥ. ಅಪ್ರಮಾದ ಅಂದ್ರೆ ತಪ್ಪು ಮಾಡುವುದಿಲ್ಲ. ಅರ್ಥ ಆತೇನ್ರಿ? ವರದಾಚಾರ್ಯನವರು ಪ್ರಮಾದರಹಿತೋ ಭವತಿ ಅಂತ ಬರ್ದಾರ, ತಪ್ಪು ಎಸಗುವುದಿಲ್ಲ ಅಂತ. ರಾಯರು ಅಪ್ರಮತ್ತೋ ಭವತಿ ಅಂದ್ರೆ ಭಗವದ್ಜ್ಞಾನಿಯೋ ಭವತಿ ಅಂತ ಬರೆದ್ಬಿಟ್ಟ. ಇನ್ನು ನಾವೇನ್ ಮಾಡ್ಬೇಕಮ್ಮ? ಈ ಯೋಗ ಎದನ್ನ ಕುರಿತು ಅನುಷ್ಠಾನ ಮಾಡ್ಬೇಕ್ರಿ? ಎಲ್ಲಾ ಇಂದ್ರಿಯ ನಿಗ್ರಹ ಮಾಡ್ಕೊಂಡ್ರಿ, ಎಲ್ಲ ಒಂದ್ ಕಡೆ ತಂದ್ಕೊಂಡ್ರಿ, ಅದು ಒಂದ್ ಕಡೆ ಕೂತ್ ಮೇಲೆ ಅದಕ್ಕೊಂದು ವಿಷಯ ಕೊಡ್ಬೇಕಾಗ್ತದ್ರಿ. ಅದು ಕೂಡಂಗಿಲ್ರಿ ಸರ್. ಅದು ಮತ್ತ ಹೋಗೇ ಬಿಡ್ತದೆ. ಈ ಎಲಿ ಹಾಕಿದ್ರೆ ಬಡಿಸಿದ್ರೆ ಎಲಿ ಮೇಲೆ ಕೂಡ್ತಿರ್ತಾರೆ, ಬಳಸ್ತಿಲ್ಲ ಅಂದ್ರೆ ಮತ್ ಶುರು ಮಾಡ್ತಾರೆ ಹೊರಗೆ ಅಡ್ಡಾಡ್ಲಿಕ್ಕೆ. ಅಡಿಗೆ ಮನೆ ತನಕ ಹಿಡಿಕೆ ಹಾಕಿದ್ನೆ, ದೇವ್ರ ಮನೆ ಹಿಡಿಕೆ ಹಾಕಿದ್ನೆ, ಆಚಾರ ಮನೆ ಹಿಡಿಕೆ ಹಾಕಿದ್ನೆ ಅಂತ. ಅದಕ್ಕೆ ಹೇಳಿದ್ರು ಯೋಗೋ ಹಿ ಪ್ರಭವಾಪ್ಯಯೋ ಯೋಗ. ಏನು ಅಂದ್ರೆ ಭಗವಂತನಿಂದ ಉಂಟಾಗುವಂತಹ ಸೃಷ್ಟಿ ಸಂಹಾರಗಳನ್ನು ಆ ಯೋಗಕ್ಕೆ ಒಪ್ಪಿಸಿಬಿಡ್ಬೇಕು. ಅಂದ್ರೆ ಮನಸ್ಸನ್ನು ಭಗವಂತ ನಡೆಸುವಂತಹ ಸೃಷ್ಟಿ ಸಂಹಾರಾದಿ ಲೀಲೆಗಳನ್ನು ಚಿಂತನೆ ಮಾಡಬೇಕು. ತಳಗ ತಾತ್ಪರ್ಯ ಪ್ರಭವಾಪ್ಯಯೋ ಪ್ರತಿ ಯೋಗ ಅಂದ್ರೆ ಪ್ರಭವ ಅಂದ್ರೆ ಸೃಷ್ಟಿ, ಅಪ್ಯಯ ಅಂದ್ರೆ ನಾಶ, ಸೃಷ್ಟಿ ನಾಶಗಳನ್ನ ಕುರಿತು ಯೋಗ ನಿನ್ನ ಧ್ಯಾನ ಇರ್ಲಿ. ಅಂದ್ರೆ ಏನು? ಭಗವತ ಸಕಾಶಾತ್ ಪ್ರಭವಾಪ್ಯಯೋ 7 ಇಂದ್ರಿಯಗಳನ್ನು ನಿಗ್ರಹ ಮಾಡಿದಿ, ಕೂತುಕೊಂಡು ಸ್ಥಿರವಾಗಿ ಇಂದ್ರಿಯ ನಿಗ್ರಹ ಆಯ್ತು, ಧಾರಣೆ ಆಯ್ತು. ಆ ಇಂದ್ರಿಯಗಳಿಗೆ ಯಾವ ವಿಷಯವನ್ನ ಕೊಡ್ಲಿಲ್ಲಲ್ಲ ನೀನು ಅಂತಂದ್ರೆ ಅದಕ್ಕೆ ಕೊಡು. ಭಗವಂತನೇ ಜಗತ್ತಿನ ಸೃಷ್ಟಿಯಾಧಿಕರ್ತ ಅಂತ ವಿಷಯ ಕೊಟ್ಬಿಡು. ಅದು ವಿಶ್ಚಿಂತನೆ ಮಾಡ್ತಾ ಮಾಡ್ತಾ ಕೂತಿರ್ತದೆ. ಅದಕ್ಕೆ ಕೊಟ್ಟ ಹೊಸ ವಿಷಯ ಬೇಕ್ರಿ. ಅದಕ್ಕೆ ಯಾವ್ದಕ್ಕೆ? ಮನಸ್ಸಿಗೆ ಹಳಿದು ಕೊಟ್ರೆ ಸಕಾಯಿ ಬಿಡ್ತಾರೆ. ಅದಕ್ಕೆ ಬ್ಯಾಬ್ ನಡಿ ಅಂತ ಬಿಡ್ತದೆ. ಅದಕ್ಕೆ ಹೊಸಾದ್ ಕೊಡ್ತಿರ್ಬೇಕ್ರಿ. ಹೊಸಾದ್ ಕೊಟ್ಬಿಡೋದಕ್ಕೆ ಮುಗಿದ ಕೆಲಸ. ಇನ್ನ ಮುಂದ ನೈವ ವಾಚಾ ನ ಮನುಷಾ ಪ್ರಾಪ್ತಂ ಶಕ್ಯೋ ನ ಚಕ್ಷುಷಾ ಅಸ್ತೀತಿ ಬ್ರವತೋನ್ಯತ್ರ ಕಥಂ ತದುಪಲಭ್ಯತೆ. ಹಿಂದೆ ಹೇಳಿದ್ರು ನೋಡ್ರಿ, ನ ಚಕ್ಷುಷಾ ಪಶ್ಯತಿ ಅಂತ 9ನೇ ಮಂತ್ರದಾಗ ಹೇಳ್ಯಾರ. ಆ ಭಗವಂತನ ಬಿಂಬ ರೂಪವನ್ನ ಅಥವಾ ಮೂಲ ರೂಪವನ್ನ ಕಣ್ಣಿನಿಂದ ಕಾಣಂಗಿಲ್ಲ ಅಂತ ಹೇಳಿದ್ರು. ಕಣ್ಣಿನಿಂದ ಕಾಣಂಗಿಲ್ಲ ಅಂತಲ್ಲ, ನೈವ ವಾಚಾ ಮಾತಿನಿಂದಲೂ ಇಲ್ಲ,
ನ ಮನಸ ಕೇವಲ ಮನಸ್ಸಿನಿಂದ ಇಲ್ಲ, ಅವೆಲ್ಲ ಸೇರಿದ ಮನಸ್ಸಿನಿಂದವ, ಶ್ರವಣಾದಿಗಳಿಂದ ಕೂಡಿದ ಮನಸ್ಸಿನಿಂದದ. ನ ಮನಸ ಪ್ರಾಪ್ತುಂ ಶಕ್ಯೋ ನ ಚಕ್ಷುಷ, ಕಣ್ಣಿನಿಂದಲೂ ಅಲ್ಲ. ಅಂದ್ರೆ ಒಟ್ಟಾರೆ ನಮ್ಮ ಇಂದ್ರಿಯಗಳು ಕೇವಲ ಜಡವಾದ ಇಂದ್ರಿಯಗಳಿಂದ ಆ ಭಗವಂತನನ್ನ ಕಾಣಲು ಸಾಧ್ಯವಿಲ್ಲ. ಮತ್ತೆ ಎಲ್ಲಿ ಕಾಣ್ತಿ? ಅಸ್ತೀತಿ ಬ್ರವತೋ ಅನ್ಯತ್ರ. ಅಸ್ತಿ ಅಂತ ಹೇಳ್ಬೇಕಂತ. ಯಾರು ಹೇಳ್ಬೇಕು? ಪಾಠ ಹೇಳೋ ಗುರುಗಳು ಹೇಳ್ಬೇಕಂತ. ದೇವರು ಅಸ್ತಿ 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 ಅಂತ ಏನ್ ತಂದಾರ ಇಲ್ಲಿ ಅಂದ್ರೆ, ಗುರೂಪದೇಶದಿಂದ ಮಾತ್ರ ಅವನನ್ನು ಕಾಣ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ಬೇಕಾಗ್ಯದ ಅವರಿಗೆ. ನಿನ್ನ ಸೊಟ್ಟ ಇಂದ್ರಿಯಗಳಿಂದ ಆ ನೆಟ್ಟಗಿರೋ ಭಗವಂತನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಗುರುಮುಖೇನ ಉಪದೇಶ ತಗೋ, ಆ ಗುರುಮುಖದಿಂದ ಉಪದೇಶ ಆದಾಗ ಆಗ್ತದ ಅಂತ. ಆಚಾರ್ಯ, ಈ ಮಂತ್ರದಾಗ ಗುರೂಪದೇಶ ಅಂತ ಶಬ್ದ ಎಲ್ಲದ? ಅಸ್ತೀತಿ ಬ್ರುವತಃ ಅಂತದ. ದೇವರು ಸಾಮಾನ್ಯ ಅರ್ಥ ಹೇಳಿರ್ತೀನಿ ಮೊದಲು. ಅಸ್ತಿ ಅಂದ್ರೆ ಇದ್ದಾನ, ಅದರ್ಥ ಪೂರ್ಣ ಅಲ್ಲದು, ತೆಳಗ ತಾತ್ಪರ್ಯ ಅದ. ಅಸ್ತೀತಿ ಬ್ರುವತಃ, ದೇವರು ಇದ್ದಾನೆ ಎಂದು ಉಪದೇಶ ಮಾಡುವಂತಹ ಗುರುಗಳು ಅನ್ಯತ್ರ, ಅವ್ರನ್ನ ಬಿಟ್ರೆ ಬೇರೆ ಕಡೆಗೆ, ಕಥಂ ತದುಪಲಭ್ಯತೆ, ಅವ ದೇವ್ರು ಹೆಂಗ್ ಸಿಕ್ಕಾನ ನಿನಗೆ? ಕಾಣ್ಲೆ ನೋಡ್ತೀನಿ, ಮೂಗ್ಲೆ ಮೂಸ್ತೀನಿ, ಮುಟ್ ನೋಡ್ತೀನಿ, ಹುಚ್ಚಪ್ಪ. ಗುರುಗಳ ಉಪದೇಶ ಆಗ್ಬೇಕು. ಗುರುಗಳ ಉಪದೇಶ ಆಗಂಗಿಲ್ರಿ. ಭಾರಿ ದೊಡ್ಡದ್ರಿ ಗುರುಪದೇಶ ಅಂದ್ರೆ. ಒಂದು ಸೂತ್ರನೇ ಅದರಿ ಅದಕ್ಕೆ. ಏನ್ ಸೂತ್ರದ ಅಂದ್ರೆ, ಓಂ ಪ್ರಧಾನವದೇವ ಹಿ ತದುಕ್ತಂ ಅನ್ನುವಂತಹ ಸೂತ್ರ 3:3:44 ಬರ್ಕೊಂಡು ಇಟ್ಕೊಳ್ರಿ. 3:3:44ನೇ ಸೂತ್ರದಲ್ಲಿ ಓಂ ಪ್ರಧಾನವದೇವ ಹಿ ತದುಕ್ತಂ, ಓಂ ಪ್ರಸನ್ನ ಮನಸ್ಸಿನಿಂದ ಗುರುಗಳು ಪಾಠ ಹೇಳಿ, ಪ್ರಸನ್ನ ಇರ್ಬೇಕ್ರಿ ಅವ್ರು, ಸಣ್ಣ ಮನಸ್ಸಿನಿಂದ ಗುರುಗಳ ಪಾಠ ಹೇಳಬೇಕು, ಶಿಷ್ಯನಿಗೆ ಇದರಿಂದ ಉದ್ಧಾರ ಆಗಲಿ ಅಂತ ಚಿಂತನೆ ಮಾಡ್ತಿರ್ಬೇಕು. ಅಂಥ ಪ್ರಸನ್ನ ಮನಸ್ಸಿನಿಂದ ಹೇಳಿದಾಗ ಮಾತ್ರ ಆಗ್ತದೆ. 3:3:44 ಮಂತ್ರ ಸೂತ್ರ ಸಂಖ್ಯಾ ಬರ್ಕೊಂಡಿರಾ? ಅಲ್ಲ, ಒಟ್ಟಾರೆ ಸಂಶಯ ನಿವಾರಣೆ ಅಂತ ಒಂದ ಅಲ್ಲ, ಕೆಲವು ರಹಸ್ಯ ಇರ್ತಾವ, ಅವನ್ನೆಲ್ಲ ಹೇಳ್ಕೊಡ್ತಾರೆ ಉಪದೇಶ ಮಾಡೋ ಕಾಲಕ್ಕೆ. ಸಾಮಾನ್ಯ ಓದಿದಾಗ ಬರೋ ಜ್ಞಾನಕ್ಕೂ ಗುರುಗಳು ಹೇಳ್ಕೊಡೋ ಕಾಲಕ್ಕೆ ಬರೋ ಜ್ಞಾನ ವಿಶೇಷ. ನೋಡ್ರಿ ಆಯ್ತಾ? ಕಥಂ ತದುಪಲಭ್ಯತೆ ತಿಳಿತೇನ್ರಪ್ಪ? ಸರಿ. ಅಸ್ತಿತ್ಯೇವೋಪಲಬ್ಧವ್ಯಃ ತತ್ವಭಾವೇನ ಚೋಭಯೋಃ. ಅಸ್ತಿತ್ಯೇವೋಪಲಬ್ಧವ್ಯಸ್ತತ್ವಭಾವ ಪ್ರಸೀದತಿ. ಏನದು? ತತ್ವಭಾವೇನ. ಆಕ್ಚುಲಿ ಇದಕ್ಕೆ ಭಾಷ್ಯ ಇಲ್ಲೇ ಮುಂದದ, ಅದ್ಯಾಕೆ ಇಲ್ಲಿ ನೋಡಂತ, ಹಿಂದ ಮುಂದಾಗಿದೆ, ಇರ್ಲಿ. ಇನ್ನು ಮುಂದ ಈಗ ಗುರುಪ್ರಸಾದ ಆಯಿತು, ಶ್ರವಣ ಮನನಾದಿಗಳಾಯಿತು, ಜೊತೆಗೆ ಭಗವತ್ ಪ್ರಸಾದವೂ ಹೊಂದಬೇಕು. ಅದನ್ನ ಹೇಳಲಿಕ್ಕೆ ಹೊರಟ ಮಂತ್ರ ಇದು, ಬರ್ಕೊಂಡಿಟ್ಕೊಳ್ರಿ. ಅಂದ್ರೆ 12ನೇ ಮಂತ್ರಕ್ಕ ಗುರುಪ್ರಸಾದ ಅವಶ್ಯಕ ಅಂತ ಬರ್ಕೊಳ್ರಿ, 13ನೇ ಮಂತ್ರಕ್ಕ ಭಗವತ್ ಪ್ರಸಾದ ಅವಶ್ಯಕ ಅಂತ ಬರ್ಕೊಳ್ರಿ. ಸರಿನಾ? ಇನ್ನ ಏನ್ ಬರ್ಕೊಂಡ್ರಿ? 13ನೇ ಮಂತ್ರಕ್ಕ ಹರಿಪ್ರಸಾದ ಅವಶ್ಯಕ ಅದು ಹೇಳಿಕ್ ಹೊರಟಾರ. ಗುರುಪ್ರಸಾದ ಹೆಂಗ ಅವಶ್ಯಕ ಅಂತ ಅನ್ನೋದು ಅರ್ಥ ಬಂತು ಅಂತ ತಿಳಿಸಿದ್ದೀನಿ. ನೈವ ವಾಚ ನ ಮನಸ್ಸ ಪ್ರಾಪ್ತುಂ ಶಕ್ಯೋ ನ ಚಕ್ಷುಷ, ಮಾತಿನಿಂದಲ್ಲ, ಮನಸ್ಸಿನಿಂದಲ್ಲ, ಕಣ್ಣಿನಿಂದಲ್ಲ ಭಗವಂತನ್ ತಿಳ್ಕೊಳ್ಳೋದು. ಅಸ್ತೀತಿ ಬ್ರುವತಃ, ಪಾಠ ಬ್ರುವತಃ ಅಂದ್ರೆ ಹೇಳೋದು. ಯಾರಿಂದ ಅಂತಂದ್ರೆ ಅಸ್ತಿ, ಅದೇ ಅರ್ಥ ಕೊಡ್ತಾರ ನೋಡಂತ. ಭಗವಂತನ ಇದ್ದಾನೆ ಎಂದು ಹೇಳುವ ಗುರು ಅನುಗ್ರಹ ಬಿಟ್ರೆ, ಗುರುಗಳು ಬಿಟ್ರೆ ಅನ್ಯತ್ರ ಕಥಂ ತದುಪಲಭ್ಯತೆ, ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಸ್ತಿತ್ಯೇವ ಉಪಲಬ್ಧವ್ಯ. ಏನ್ ಮಾಡಬೇಕು ಅಂತಂದ್ರ, ಸರಿ, ಅಸ್ತಿ ಎಂಬುದಾಗಿ ಉಪಲಬ್ಧವ್ಯ ತಿಳಿಬೇಕು. ಯಾರನ್ನ? ತತ್ವಭಾವೇನ ಚ ಉಭಯೋಹೋ. ಉಭಯೋಹೋ ಅಂದ್ರೆ ಪ್ರಕೃತಿ ಮತ್ತು ಪುರುಷರು. ಪ್ರಕೃತಿ ಮತ್ತು ಪುರುಷರಿಬ್ಬರೂ ಕೂಡ ಈ ಎರಡು ತತ್ವಗಳೇನಿವೆ, ಉಭಯೋಹೋ ತತ್ವಭಾವೇನ, ಪ್ರಕೃತಿ ಹಾಗೂ ಪುರುಷ ಎಂಬುವಂತಹ ತತ್ವಗಳು ಇವೆ ಎಂದು ತಿಳಿಯಬೇಕು. ಅಸ್ತಿತ್ಯೇವ ಉಪಲಬ್ಧವ್ಯ ತತ್ವಭಾವೇನ ಚೋಭಯೋಹೋ. ಪ್ರಕೃತಿ ತತ್ವ, ಪುರುಷ ತತ್ವ, ಈ ಪ್ರಕೃತಿ ಪುರುಷ ತತ್ವಗಳೆರಡೂ ಕೂಡ ಇದೆ ಎಂಬುದಾಗಿ, ಬರೀ ಇದೆ ಅಂತಲ್ಲ, ಅದಕ್ಕೆ ಅರ್ಥ ನೋಡಂತ, ಉತ್ತಮವಾಗಿ ಇವೆ ಎಂಬುದಾಗಿ ತಿಳಿಬೇಕು. ಅಸ್ತಿತ್ಯೇವ ಉಪಲಬ್ಧಸ್ಯ, ಯಾರು ಅವನು ಅಸ್ತಿ ಇದ್ದಾನೆ ಅಂತ ತಿಳ್ಕೋತಾನೋ, ತತ್ವಭಾವ ಪ್ರಸೀದತಿ, ಭಗವಂತ ಅವನ ಮೇಲೆ ಅನುಗ್ರಹ ಮಾಡ್ತಾನೆ. ಆ ತತ್ವಭಾವ ಅನ್ನೋ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಅವ ಭಗವಂತ ಪ್ರಸನ್ನನಾಗ್ತಾನೆ. ತಿಳಿತಾ? ತತ್ವಭಾವ ಅನ್ನೋ ಶಬ್ದಕ್ಕೆ ಅಂಡರ್ಲೈನ್ ಮಾಡ್ಕೊಂಡು ಪರಮಾತ್ಮನು ಅಂತ ಬರ್ಕೊಳ್ರಿ. ಸರಿ, ನೋಡ್ರಿ ಈಗ ತೆಳಗ ಭಾಷೆ ನೋಡಿ, ಚಂದ ಅರ್ಥ ಆಗ್ತದೆ.
ಅಧಿಕಃ ಸತಃ ಅಯಂ ಭಗವಾನ್ ಸರ್ವಸ್ಮಾದಪಿ ಕೇಶವಃ ಅಸ್ತಿ ಇತಿ ನಾಮಕಃ. ದೇವರಿಗೆ ಅಸ್ತಿ ಅಂತ ಯಾಕೆ ಹೆಸರಿದೆ ನೋಡ್ರಿ. ಅಸ್ತೀತಿ ಬ್ರುವತಃ ಅಂದ್ರೆ ದೇವರು ಇದ್ದಾನ ಅಂತ ಇಷ್ಟ ಅರ್ಥ ಅಲ್ಲ, ಅದಕ್ಕೆ ಸಾಮಾನ್ಯ ಅರ್ಥ ಹಂಗ ಅನಿಸ್ತಿರ್ತದೆ. ಅದಕ್ಕೆ ಅಧಿಕಃ ಸತಃ ಅಯಂ, ಇವೇನಾಗ್ಯಾನ ಭಗವಂತ ಅಧಿಕನಾಗಿದ್ದಾನೆ ಅಂದ್ರೆ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲಾ ಪದಾರ್ಥಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಅಧಿಕಃ ಸತಃ, ಸತಃ ಅಂದ್ರೆ ಇರುವ, ಜಗತ್ತಿನಲ್ಲಿ ಇರುವ ವಸ್ತುಗಳಿಗಿಂತ ಅಯಂ ಅಧಿಕಃ ಇವನು ಉತ್ತಮ. ಹೆಂಗ ಸರ್ವಸ್ಮಾದಪಿ ಕೇಶವ, ಎಲ್ಲಕ್ಕಿಂತಲೂ ಉತ್ತಮನಾಗಿದ್ದಾನೆ. ಆದರೆ ದೇವರಿಗೆ ಏನ್ ಕರೀತಾರೆ? ಅಸ್ತಿ ಅಸ್ತಿ ಅಂತ ಕರೀತಾರೆ. ಬರ್ಕೊಂಡಿಟ್ಕೊಳ್ರಿ. ದೇವರಿಗೆ ಅಸ್ತಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳಿಗಿಂತಲೂ ಶ್ರೇಷ್ಠನಾದದ್ದರಿಂದ ಅವನಿಗೆ ಅಸ್ತಿ ಎಂದು ಹೆಸರು. ಅಧಿಕಃ ಸತಃ ಅಯಂ ಭಗವಾನ್ ಸರ್ವಸ್ಮಾದಪಿ ಕೇಶವಃ. ಸತಃ ಇರುವ ವಸ್ತುಗಳಿಗಿಂತ ಅಯಂ ಭಗವಾನ್ ಅಧಿಕಃ, ಸರ್ವಸ್ಮಾದಪಿ ಕೇಶವಃ ಅಧಿಕಃ. ಅದಕ್ಕೆ ಅಧಿಕ ಅಸ್ತಿ ಇತಿ ನಾಮಕಃ. ತಸ್ಮಾತ್ ಜ್ಞಾತವ್ಯ ಸ ತಥೈವ ಚ. ಹಾಗೆ ತಿಳ್ಕೋಬೇಕು. ವಸ್ತು ಹೆಂಗದನೋ ಹಂಗೆ ತಿಳ್ಕೋಬೇಕು. ಸರ್ವೋತ್ತಮನಾಗಿದ್ದಾಗ ಅವನ್ಯಾಕೆ ನೀವು ಅಧಮ ಅಂತ ತಿಳ್ಕೋಬೇಕು? ಹಂಗೆ ತಿಳ್ಕೋಬೇಕು. ತಸ್ಮಾತ್ ಜ್ಞಾತವ್ಯ ಸಹ ತಥೈವ, ಅವನನ್ನು ಹಾಗೆ ತಿಳ್ಕೋಬೇಕು. ಅನಾಧಿಕ್ಯಂ ಜಾನತಾಂ ತು ಕಥಂ ಸ ಉಪಲಭ್ಯತೆ. ದೇವರು ಎಷ್ಟಿದ್ದಾನೋ ಅಷ್ಟು ತಿಳಿಯದೇ ಇದ್ದವನಿಗೆ ಅಹೇನ್ ಸಿಗ್ತಾನೆ? ಸಿಗುದೇ ಇಲ್ಲವ. ಅನಾಧಿಕ್ಯಂ, ಅವ ಸರ್ವೋತ್ತಮ ಅಲ್ಲ ಅಂತ ತಿಳಿದವನಿಗೆ ಅವ ಯಾಕೆ ಸಿಗ್ತಾನೆ? ಸುಳ್ಳೆ ಸಿಗುದಿಲ್ಲವ. ಪ್ರಕೃತಿ ಪುರುಷಾಣಂಚ ತತ್ವಂ ಭಾವಯತಿ ಸ್ಫುಟಂ. ಅಲ್ಲಿ ತತ್ವಭಾವೇನ ಅನ್ನೋ ಶಬ್ದಕ್ಕೆ ಅರ್ಥ ಬರೀತಾರೆ. ಪ್ರಕೃತಿ ಹಾಗೂ ಪುರುಷಗಳೆಂಬ ತತ್ವಗಳನ್ನು ಭಾವಯತಿ ಸ್ಪಷ್ಟಪಡಿಸ್ತಾನೋ ಅಂದ್ರೆ ಭಾವಯತಿ ಸ್ಫುಟಂ, ಪ್ರಕೃತಿ ಹಾಗೂ ಪುರುಷವೆಂಬ ತತ್ವಗಳಿಗೆ ಅಸ್ತಿತ್ವವನ್ನ ಕೊಡುವನು ಅಂತ ಅರ್ಥ ಅದಕ್ಕೆ. ಸರಿನಾ? ತತ್ವಭಾವ ತಥೋ ವಿಷ್ಣು. ಆದ್ರಿಂದ ತತ್ವಭಾವ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಹೆಸರು ಬರ್ಸಿದ್ದಿ ನೋಡ್ರಿ, ಪರಮಾತ್ಮ ಅಂತ ಹೇಳಿ. ವಿಷ್ಣು ತತ್ಪ್ರಸಾದತ್ತು ತಸ್ಯ ಹಿ ಆಧಿಕ್ಯಂ ಜ್ಞಾಯತೆ. ಅವನ ಪ್ರಸಾದ ಇದ್ರೆ ಅವನ ಆಧಿಕ್ಯವನ್ನ ತಿಳ್ಕೋತಾನೆ. ಸತ್ತಃ ಪ್ರಸಾದಶ್ಚ ತಥಾ ವಿಧಃ. ಇದೇನೋ ಅದ ಮಜಾ ಅದ ಇದು. ಸತ್ತಃ ಅನ್ನೋ ಶಬ್ದಕ್ಕೆ ಏನೋ ಅರ್ಥ ಬರದಾರ, ಹಿಂದಕ್ಕೆ ಓದಿಟ್ಕೊಂಡಿದ್ದೆ ಇದನ್ನ. ತಡ್ರಿ, ಇಲ್ಲ, ಆಧಿಕ್ಯಂ ನೋಡ್ರಿ. ಆಧಿಕ್ಯಂ ಜ್ಞಾಯತೆ ಸತ್ತಃ ಪ್ರಸಾದಶ್ಚ ತಥಾವಿಧ. ವಿಷ್ಣುವಿನ ಪ್ರಸಾದದಿಂದ ಅವನ ಸರ್ವೋತ್ತಮತ್ವ ಜ್ಞಾನವಾಗುತ್ತದೆ. ಮೊದಲನೇದ್ದು, ಅವನ ಅನುಗ್ರಹವಾದಾಗ ಅವನ ಸರ್ವೋತ್ತಮತ್ವ ಜ್ಞಾನವಾಗ್ತದೆ. ಅಂದ್ರೆ ಗುರು ಪ್ರಸಾದ ಆತು, ವಿಷ್ಣು ಪ್ರಸಾದ ಆತು. ಭಗವಂತನನ್ನು ಸರ್ವೋತ್ತಮನೆಂಬುದಾಗಿ ತಿಳಿದಾಗ ಗುರುಮುಖೇನ ಆಗ ವಿಷ್ಣುವಿನ ಪ್ರಸಾದ ಆಗ್ತದೆ. ಆ ವಿಷ್ಣುವಿನ ಪ್ರಸಾದದಿಂದ ಮತ್ತ ಅವನನ್ನು ಸರ್ವೋತ್ತಮ ಅಂತ ತಿಳಿಯಲಿಕ್ಕೆ ಅವಕಾಶ ಆಗ್ತದೆ. ಅಂದ್ರೆ ಡಬಲ್ ಅದು. ಒಂದು ತಿಳ್ಕೊಂಡು ಮತ್ತೊಂದು ತಿಳ್ಕೊಬೇಕು ಅಂತ ವ್ಯವಸ್ಥೆ ಮಾಡ್ಲಿಕ್ಕೆ ತರ. ತಥಾವಿಧ ಪ್ರಸಾದಶ್ಚ ಸತ್ತಃ ಅಂತ ಹೇಳ್ತಾರೆ. ಸರಿ ಇರಿ. ಅನಾದಿಕಾಲಾದಾಧಿಕ್ಯಂ ಸರ್ವಸ್ಮಾತ್ ಜಾನತೋ ಹರಿಹಿ. ಇಲ್ಲೊಂದು ಸ್ವಾರಸ್ಯ ಅದ. ಏನಂತಾರ ಅಲ್ರಿ? ಸರ್ವೋತ್ತಮತ್ವ ಜ್ಞಾನ ಪ್ರಸಾದಕ್ಕೆ ಕಾರಣ ಅಂತ ಹೇಳಿದ್ರಿ. ಈಗಂತೀರಿ ಪ್ರಸಾದ ಸರ್ವೋತ್ತಮತ್ವ ಕಾರಣ ಅಂತ ಈಗ ಅಲ್ಲಿಗೆ ಮತ್ತೆ ಎರಡಾತ್ ನೋಡ್ರಿ. ಈಗ ಏನಾಯ್ತು? ಭಗವಂತನ ಪ್ರಸಾದದಿಂದ ಸರ್ವೋತ್ತಮತ್ವ ಜ್ಞಾನ ಬರ್ತದಂತ ಒಮ್ಮೆ ಹೇಳಿದ್ರಿ, ಸರ್ವೋತ್ತಮತ್ವ ಜ್ಞಾನದಿಂದ ಪ್ರಸಾದ ಆಗ್ತದಂತ ಮತ್ತೆ ಹೇಳಿಕತ್ತೀರಿ ನೀವೀಗ. ಎರಡು ಹೇಳಿದ್ರಿ. ಭಗವಂತನು ಸರ್ವೋತ್ತಮನು ಎಂದು ತಿಳಿದಾಗ ಪ್ರಸಾದವಾಗ್ತದೆ, ಪ್ರಸಾದವಾದಾಗ ಮತ್ತೆ ಸರ್ವೋತ್ತಮ ಎಂಬ ಜ್ಞಾನ ಆಗ್ತದಂತ. ಅದೇ ಆ ಸತ್ತ ಪ್ರಸಾದಶ್ಚ ತಥಾವಿಧ ಎಂಬುದು ಆ ಅಭಿಪ್ರಾಯ. ಏನ್ ತಿಳಿತೇನೋ ಇಷ್ಟು ಬರ್ಕೊಂಡು ಇಟ್ಕೊಡ್ರಿ, ಹೇಳ್ತೀನಿ ಈಗ. ಸರ್ವೋತ್ತಮನೆಂದು ತಿಳಿದಾಗ ಪ್ರಸಾದವಾಗುತ್ತದೆ, ಪ್ರಸಾದವಾದಾಗ ಮತ್ತೆ ಸರ್ವೋತ್ತಮನೆಂದು ಜ್ಞಾನ ಬರ್ತದೆ. ಹಿಂಗ ಜ್ಞಾನವಾಗುತ್ತದೆ. ಹೇಳ್ತೀನಿ. ಭಗವಂತನ ಪ್ರಸಾದದಿಂದ ಸರ್ವೋತ್ತಮತ್ವ ಜ್ಞಾನವಾಗುತ್ತದೆ. ಆ ಸರ್ವೋತ್ತಮತ್ವ ಜ್ಞಾನದಿಂದ ಪುನಃ ಪ್ರಸಾದವಾಗುತ್ತದೆ. ಏನ್ ಹೀಗಂದ್ರೆ
ಸರಿ, ಮುಂದೆ ಹೋಗೋಣವಾ? ಏನಂತ ನೋಡ್ರಿ. ಅದೇನ್ರಿ ಹಿಂಗೆ ಎರಡೆರಡು ಹೇಳಿಕತ್ತೀರಿ ನೀವು ಅಂತ ತಿಳ್ಕೊಂಡು ಕೇಳಿದ್ರೆ ಅದಕ್ಕೆ ಹೇಳ್ತಾರ ಏನು, ಅನಾದಿ ಕಾಲಾದಾಧಿಕ್ಯಂ ಸರ್ವಸ್ಮಾಜ್ಜಾನತೋ ಹರೇಹೇ ಪುನಃ ಪುನಃ ವೃದ್ಧಿಮೇತಿ ತಜ್ಞಾನಮ್ಮಿ ಭವೇ ಭವೇ. ಸ್ವಾರಸ್ಯ ಹೇಳ್ತಾರ, ಯಾರು ಅನಾದಿ ಕಾಲದಿಂದ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿದಿದ್ದಾರೋ ಅವರಿಗೆ ಮಾತ್ರ ಪ್ರತಿ ಜನ್ಮದಲ್ಲಿ ಆ ಜ್ಞಾನವು ವೃದ್ಧಿ ಹೊಂದುತ್ತದೆ. ಇದು ಬಹಳ ಮಹತ್ವದ ಅಂಶ ಇವತ್ತಿನ ಪಾಠದಲ್ಲಿ. ಅಂದ್ರ ಯಾರಿಗೆ ಅನಾದಿ ಕಾಲದಿಂದ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಅದ ಭಕ್ತಿ ಅದ ಅವರಿಗೆ ಪ್ರತಿ ಜನ್ಮದಲ್ಲೂ ವೃದ್ಧಿ ಆಗ್ತಾ ಹೋಗ್ತದೆ. ಯಾರಿಗೆ ಇಲ್ಲ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಅವರಿಗೆ ಎಂದೂ ಉಂಟಾಗುವುದೇ ಇಲ್ಲ. ಅಂದ್ರೆ ಅದರ ಅರ್ಥ ಏನು ಅಂದ್ರೆ ನಮ್ಮಂಥವರಿಗೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಅನಾದಿ ಕಾಲದಿಂದ ಅದ ಅಂತ ಅರ್ಥ. ಅನಾದಿ ಕಾಲದಿಂದ ಇದ್ದದ್ದಕ್ಕನ ಪ್ರತಿ ಸರ್ತಿ ಬೆಳ್ಕೋತ ಹೊಂಟದೆ, ಇಲ್ಲೇ ಬೆಳ್ಕೋತ ಹೋಗುದಿಲ್ಲ. ಅದರ ಅರ್ಥ ಏನು, ಅನಾದಿ ಕಾಲದಿಂದಲೂ ಭಕ್ತಿ ಅನ್ನುವುದು ಇದ್ದೇ ಇರ್ತದೆ. ಅನಾದಿ ಕಾಲದಿಂದ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಎಂಬುದು ಇದ್ದೇ ಇರ್ತದೆ, ಅದು ವೃದ್ಧಿ ಆಗ್ತದೆ. ಅವಾಗೇನಾಯ್ತು, ಈಗ ಭಗವಂತ ಸರ್ವೋತ್ತಮತ್ವ ಜ್ಞಾನದಿಂದ ಪ್ರಸಾದ, ಪ್ರಸಾದದಿಂದ ಸರ್ವೋತ್ತಮತ್ವ ಜ್ಞಾನ ಅಂದ್ರೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಅಂತ ತಾತ್ಪರ್ಯ ಆತಿಗೆ. ಹಿಂಗ್ ಮಾಡಿದ್ರೆ ಅದನ್ನ ತಿಳಿತದಲ್ಲ. ಈಗ ಹಿಂದಿನ ಜನ್ಮದಲ್ಲಿ ಸರ್ವೋತ್ತಮತ್ವ ಜ್ಞಾನ ಮಾಡಿಕೊಂಡದಕ್ಕೆ ಪ್ರಸಾದ ಆಯ್ತು, ಪ್ರಸಾದ ಅದಕ್ಕೆ ಮುಂದಿನ ಜನ್ಮದಾಗ ಮತ್ತೆ ಸರ್ವೋತ್ತಮತ್ವ ಜ್ಞಾನ ಬೆಳೀತು, ಬೆಳ್ಕೋತ ಹೋಗ್ತದೆ ಅಂತ ಅರ್ಥ. ಅದಕ್ಕೆ ವಿಶೇಷವಾಗಿ ಭಗವಂತನ ಪ್ರಸಾದ ಜ್ಞಾನ, ಪ್ರಸಾದ ಪ್ರಸಾದ ಜ್ಞಾನ. ಅದಕ್ಕೆ ಹೇಳಿದರು ಅನಾದಿ ಕಾಲಾದ ಆಧಿಕ್ಯಂ ಸರ್ವಸ್ಮಾಜ್ಜಾನತೋ ಹರೇಗೆ. ಅನಾದಿ ಕಾಲದಿಂದಲೂ ಭಗವಂತ ಸರ್ವೋತ್ತಮನಾಗಿದ್ದಾನೆ ಎಂದು ತಿಳಿದರೆ ಪುನಃ ಪುನಃ ವೃದ್ಧಿಮೇತಿ, ಮತ್ತೆ ಮತ್ತೆ ವೃದ್ಧಿಯಾಗ್ತದ. ತಜ್ಞಾನಂ ಹಿ ಭವೇ ಭವೇ. ಪ್ರತಿ ಜನ್ಮದಲ್ಲಿ ಇವರಿಗೆ ಸರ್ವೋತ್ತಮತ್ವ ಜ್ಞಾನ ವೃದ್ಧಿ ಆಗ್ತಾ ಇರ್ತದಂತ. ಚೂರ್ ಚೂರ ಚೂರ್ ಚೂರ ಚೂರ್ ಚೂರ್ ಆಗ್ತಿರ್ತದಂತ. ಗೊತ್ತಾಯ್ತಾ? ಭವೇ ಭವೇ, ಪ್ರತಿ ಜನ್ಮದಲ್ಲೂ ಕೂಡ ಇಷ್ಟಿಷ್ಟೇ ಏನಾಗ್ತದೆ, ತಜ್ಞಾನ ವೃದ್ಧಿ ಆಗ್ತದೆ. ಸರ್ವೋತ್ತಮತ್ವ ಜ್ಞಾನ ಸ್ವಲ್ಪ ಆಗ್ತಿರ್ತದೆ, ಬೆಳ್ಕೋತ ಹೋಗ್ತಿರ್ತದೆ. ಅಂದ್ರೆ ಅವ ಅನಾದಿ ಕಾಲದಿಂದ ಅವ ಸರ್ವೋತ್ತಮತ್ವ ಜ್ಞಾನಿ ಇರ್ಬೇಕ. ಮತ್ತೆ ಅಂದ್ರೆ ಸ್ವರೂಪತಃ ವಿಷ್ಣು ಭಕ್ತಿ ಇರಬೇಕು ಅಂತ ಅರ್ಥ. ಸ್ವರೂಪತಃ ವಿಷ್ಣು ಭಕ್ತ ಆಗಿದ್ರೆ ಪ್ರತಿ ಇದ್ರೊಳಗೆ ಬೆಳ್ಕೋತ ಹೋಗಿ ಕೊನೆಗೆ ಮುಟ್ತದ ಒಂದ್ ಕಡೆಗೆ ಎಲ್ಲೋ. ಯೇಷಾಂ ಆಧಿಕ್ಯ ವಿಜ್ಞಾನಂ ನೈವ ಪೂರ್ವಂ ಹರೇರ್ ಭವೇತ್. ಯಾರಿಗೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಮೊದಲು ಇಲ್ಲ, ಯೇಷಾಂ ಯಾರಿಗೆ ಆಧಿಕ್ಯ ವಿಜ್ಞಾನಂ ಸರ್ವೋತ್ತಮತ್ವ ಜ್ಞಾನವು ನೈವ ಪೂರ್ವಂ ಭವೇತ್, ಹಿಂದಿದ್ದಿಲ್ವೋ ತೇಷಾಂ ಪಶ್ಚಾಶ್ಚ ನೈವ ಸ್ಯಾತ್, ಅವ್ರಿಗೆ ಆಮೇಲೂ ಇರಂಗಿಲ್ಲ. ಅಭಿಭೂತಂತು ತತ್ಪುನಃ ವ್ಯಂಜಕಾತ್ ವ್ಯಕ್ತಿಮಭ್ಯೇತಿ. ಇತ್ತು ಅಭಿಭೂತ ಆಗಿತ್ತು, ಮರೆಯಾಗಿತ್ತು ಅಂದ್ರೆ ಅದನ್ನ ಸ್ಪಷ್ಟಪಡಿಸುವಂತಹದ್ದು ಯಾವ್ದಾರ ಬಂದ್ರೆ ಛಕ್ಕಂದ್ ಮತ್ ಬೆಳಕ್ ಹತ್ತದ. ಅಭಿಭೂತವಾಗಿದ್ರೆ ಅಂದ್ರೆ ಅಭಿಭೂತವಾಗಿದ್ದು ಅಂದ್ರೆ ತಿರೋಧಾನಗೊಂಡಿದ್ರೆ, ವ್ಯಂಜಕವಾದದ್ದು ಅದನ್ನ ಹೊಡೆದೋಡಿಸುವಂತಹದ್ದು ಬಂದ್ರೆ ವ್ಯಕ್ತಿಮಭ್ಯೇತಿ ಅಭಿವ್ಯಕ್ತವಾಗ್ತದೆ. ಬೂದಿ ಮುಚ್ಚಿದ ಕೆಂಡದ, ಸ್ವಲ್ಪ ಬೂದಿ ಉಫ್ ಅಂತ ಊದಿ ಅದ್ರ ಮೇಲೆ ಒಂದೆರಡು ಇವನ್ನ ಹಾಕ್ಬಿಟ್ರೆ ಮತ್ತೆ ಧಗ್ಗನ್ ಶುರು ಆಗ್ಬಿಡ್ತದೆ. ಹಂಗ ತಿರೋಧಾನ ಆಗಿರ್ತದೆ. ಅದು ಹಿಂಗ ಪಾಠ ಪ್ರವಚನದಿಂದ ಮತ್ತೆ ಅಭಿವ್ಯಕ್ತ ಆಗ್ತದೆ ಹೊರತಾಗಿ ಸ್ವಂತಕ್ಕೆ ಇದ್ದಿದ್ದಿಲ್ಲ. ನೀವೇನ್ ಪಾಠ ಪ್ರವಚನ ಹೇಳಿದ್ರು ಕೂಡ ಅಷ್ಟ ಇರ್ತದ, ಒಂದು ಮುಂದೆ ಹೋಗಂಗೆ ಇಲ್ಲ. ಒಂದು ಹೌದೌದು, ಸ್ವರೂಪದಾಗಿದ್ದದೇ ಹೇಳಿದ್ದು. ಅನಾದಿ ಕಾಲ ಶಬ್ದಕ್ಕೆ ಹಾಕಿ ಸ್ವರೂಪದಲ್ಲಿ ಇದ್ರೆ ಮಾತ್ರ ಬೆಳೀತಾ ಹೋಗ್ತದೆ. ಈ ಸ್ವರೂಪದಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ಬೆಳೆಯುವುದಿಲ್ಲ, ನಡು ಬರೋದಲ್ಲದು. ಆಗಂತುಕ ಧರ್ಮ ಅಲ್ಲದು, ನಡು ಬರೋದಲ್ಲದು. ಜ್ಞಾನ ಭಕ್ತಿ ಎರಡು ಅಷ್ಟೇ, ಒಂದಕ್ಕ ಎರಡು ಹೆಸರು. ಜ್ಞಾನ ಭಕ್ತಿ ಅಂತ ಎರಡು ಬೇರೆ ಬೇರೆ ಹೆಸರು ಅಷ್ಟೇ. ಆಚಾರ ಸಾಕಷ್ಟು ಕಡೆ ಹಂಗೆ ಹೇಳ್ಯಾರ. ಸರಿ ಆತೇನ್ರಿ ಎಲ್ಲಾರಿಗೂ? ಸರಿ, ಮುಂದೆ ನೋಡ್ರಿ ಏನಂತಾರೆ ಈಗ. ಮುಂದಿನ ಮಂತ್ರ ಏನಂತಾರ? ಯಾವ ಮಂತ್ರದ ಮುಂದಿನ? ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಾಯಸ್ಯ ಹೃದಿಸ್ಥಿತಾಃ. ಆ ರೀತಿ ಭಗವಂತನ ಅನುಗ್ರಹವಾದರೆ, ಏನ್ ಹೇಳಿದ್ವಿ? ತತ್ವಭಾವ ಪ್ರಸೀದತೆ ಅಂತ ಹೇಳಿದ್ವಿ. ಭಗವಂತನ ಅನುಗ್ರಹ ಆಗ್ತದ ಅಂತ ತಿಳ್ಕೊಂಡು, ಆ ತರಹದ ಅನುಗ್ರಹವಾದರೆ ಏನಾಗ್ತದ ಅಂತ ಕೇಳಿದ್ರೆ, ಯದಾ ಸರ್ವೇ ಪ್ರಮುಚ್ಯಂತೆ ಕಾಮ ಯಸ್ಯ ಹೃದಿಸ್ಥಿತಾಃ. ಅಸ್ಯ ಹೃದಿಸ್ಥಿತಾಃ ಸರ್ವೇ ಕಾಮಾಃ ಪ್ರಮುಚ್ಯಂತೆ. ಭಾರಿ ಚಂದದ. ಆ ಭಗವತ್ ಪ್ರಸಾದದ ಫಲವೇನು ಅಂದ್ರೆ, ಇವನ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಆಸೆಗಳೂ ಕೂಡ ಏನಾಗ್ಬಿಡ್ತಾವ ಅಂದ್ರೆ ಹೋಗ್ಬಿಡುತ್ತೆ, ನಾಶ ಆಗ್ಬಿಡ್ತದೆ. ಎಲ್ಲ ಆಶಾ ಅಂದ್ರೆ ಸಾಂಸಾರಿಕ ಆಶೆಗಳು ಅಂತ ಅರ್ಥ. ಯದಾ ಸರ್ವೇ ಪ್ರಮುಚ್ಯಂತೆ ಅಸ್ಯ ಹೃದಿಸ್ಥಿತಾಃ ಕಾಮಾಃ. ಭಗವಂತನ ವಿಶೇಷವಾದ ಅನುಗ್ರಹವಾದಾಗ ಇವನ ಅಂತಃಕರಣದಲ್ಲಿರ್ತಕ್ಕಂಥ ಎಲ್ಲಾ ಆಸೆ ಆಕಾಂಕ್ಷೆಗಳು ವಾಸನಾ ಸಹಿತವಾಗಿ ಏನಾಗ್ಬಿಡ್ತಾವ, ಹೋಗಿಬಿಡ್ತಾವ. ನೋಡ್ರಿ,
ಯದಾ ಯಾವಾಗ ಸರ್ವೇ ಎಲ್ಲ ಪ್ರಮುಚ್ಚಂತೆ ಹೊರಟು ಹೋಗುತ್ತವೆ ಕಾಮಾಹ ಕಾಮನೆಗಳು ಏ ಯಾವ ಕಾಮನೆಗಳು ಅಸ್ಯ ಇವನ ಹೃದಯಸ್ಥಿತಾಹ ಮನಸ್ಸಿನಲ್ಲಿ ಇರುವ ಅಥ ಅನಂತರದಲ್ಲಿ ಮರ್ತ್ಯ ಆ ಮನುಷ್ಯನು ಅಮೃತೋ ಭವತಿ ಮುಕ್ತನಾಗುತ್ತಾನೆ ಅಮೃತೋ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ ಭಗವಂತನನ್ನು ಹೊಂದುತ್ತಾನೆ ಆ ಲೋಕದಲ್ಲಿ ಭಗವಂತನನ್ನ ಹೊಂದುತ್ತಾನೆ ಅಂತ ತಾತ್ಪರ್ಯ. ತಳಗ ತಾತ್ಪರ್ಯಾಚಾರ್ಯರು ಅಂತಃಕರಣ ಕಾಮಾನಾಂ ತ್ಯಾಗೋ ವ್ಯಕ್ತಿಶ್ಚಿದಾತ್ಮನಾಂ ಕಾಮಾನಾಂ ತು ತದಾ ಮುಕ್ತೋ ಮೃತ್ಯುಂ ನೈವಾಭಿಯಾಸ್ಯತಿ. ಅಂತಃಕರಣ ಕಾಮಾನಾಂ ತ್ಯಾಗ ಏನ್ರಿ? ಅಂತಃಕರಣದಲ್ಲಿರ್ತಕ್ಕಂತಹ ಕಾಮಗಳ ತ್ಯಾಗ ಚಿದಾತ್ಮನಾಂ ವ್ಯಕ್ತಿ ಅಂದ್ರೆ ಸ್ವರೂಪದ ಅಭಿವ್ಯಕ್ತಿ ಆಗ್ತದೋ, ಕಾಮಾನಂತು ಅಂದ್ರೆ ಅಲ್ಲಿ ಅಲೌಕಿಕವಾದ ಸುಖದ ಆಗ್ತದೋ ತದಾ ಮುಕ್ತ ಆಗ ಮುಕ್ತನಾಗ್ತಾನ ಮೃತ್ಯುಂ ನೈವ ಅಭಿಯಾಸ್ಯತಿ ಮತ್ತೆ ಮರಣವನ್ನ ಹೊಂದುವುದಿಲ್ಲ. ಅರ್ಥಾತ್ ಏನ್ರಿ? ಯಾವ್ದು ಹೋಗ್ತಾವ? ಅಂತಃಕರಣದಲ್ಲಿರ್ತಕ್ಕಂತಹ ಆಸೆಗಳು ಹೋಗ್ತಾವ, ಸ್ವರೂಪದಲ್ಲಿದ್ದ ಕಾಮನೆಗಳು ಹೋಗೋದಿಲ್ಲ, ಮತ್ತೆ ಅವು ಹಂಗ ಉಳಿತಾವ. ಸ್ವರೂಪದಲ್ಲಿರ್ತಕ್ಕಂತಹ ಕಾಮನೆಗಳೇನವನು ಈಗ ಹೋಗೋದು ಲಿಂಗದೇಹದಲ್ಲಿದ್ದು, ಲಿಂಗದೇಹದಲ್ಲಿದ್ದು ಹೋಗ್ಬಿಡ್ತಾವ, ಸ್ವರೂಪ ದೇಹದಲ್ಲಿದ್ದು ಹಂಗ ಉಳಿತಾವ, ಅನಾದಿಯಾದದ್ದು. ಅದ್ರೊಳಗೆ ಏನಿರ್ತದ? ಹರಿಭಕ್ತಿ, ಹರಿಪ್ರೀತಿ, ಗುರುಭಕ್ತಿ, ಗುರುಪ್ರೀತಿ, ದೇವತಾ ಭಕ್ತಿ, ದೇವತಾ ಇಂಥವ ಇರ್ತಾವ್ರಿ. ಬರೇ ಇನ್ನೇನು ಇರಂಗಿಲ್ಲ ಅಲ್ಲಿ. ಅವ್ರ ಮನೆಗೆ ಹೋಗೋಣ, ಇವತ್ತ ವೈದ್ಯರ ಮನೆಗೆ ಹೋಗೋಣ, ಇವತ್ತ ಬ್ರಹ್ಮದೇವ್ರ ಮನೆಗೆ ಹೋಗೋಣ, ಇವತ್ತು ರುದ್ರದೇವ್ರ ಹಿಂಗೆ ಇಂಥವ್ ಅಷ್ಟೇ ಇರ್ತಾವಲ್ಲ, ಬೇರೆ ಇರುವುದೇ ಇಲ್ಲ ಅಲ್ಲಿ. ಏನು ಇವತ್ತು ಗಣೇಶ ಚೌತಿ ಅಂತ ಹೇಳಗ ಗಣಪತಿ ಮನೆಗೆ ಇವತ್ತು ಹೋಗೋಣ ನಡಿ ಅಂತ ಹಿಂಗಿರ್ತಾವ ಅಷ್ಟ ಅಲ್ಲಿ. ಅಂತ ಕರೆಯೋದಿಲ್ಲ ಇಲ್ರಿ, ನಾಮ ಹೋಗ್ಬಿಡೋದಲ್ಲಿ. ಅಂತಃಕರಣ ಕಾಮಾನಾಂ ತ್ಯಾಗೋ ವ್ಯಕ್ತಿಶ್ಚಿದಾತ್ಮನಾಂ. ಅಂತಃಕರಣ ಅಂದ್ರೆ ಜಡವಾದ ಮನಸ್ಸು, ಜಡವಾದ ಮನಸ್ಸಿನಲ್ಲಿ ಇದ್ದ ಕಾಮನೆಗಳು ಹೋಗ್ತಾವ, ಸ್ವರೂಪಭೂತವಾದ ಮನಸ್ಸಿನಲ್ಲಿದ್ದ ಕಾಮನೆಗಳು ಉಳಿತಾವ. ಇಷ್ಟರ್ಥ ಸರಿ ಆಯ್ತಾ? ಮುಕ್ತೋ ಮುಕ್ತಿಂ ನೈವ ಅಭಿಯಾಸ್ಯತಿ. ಅದೆಲ್ಲ ಮುಕ್ತಿಯಲ್ಲೇ ಅಭಿವ್ಯಕ್ತವಾಗ್ತಾವ. ಇನ್ನ ಯದಾ ಸರ್ವೇ ಪ್ರಭಿದ್ಯಂತೆ ಹೃದಯಸ್ಯೇಹ ಗ್ರಂಥಯಃ ಅಥ ಮರ್ತ್ಯೋ ಮೃತೋ ಭವತಿ ಏತಾವದನುಶಾಸನಂ. ಏನಾಗ್ತದ? ಯಾವಾಗ ನೋಡ್ರಿ, ಇಲ್ಲಿ ಬಹಳ ಚಂದದ. ಆ ಭಗವಂತನ ಪ್ರಸಾದ ಆದಾಗ ಏನಾಗ್ತಾವ ಅಂತ ಕೇಳಿದ್ರೆ, ನಮ್ಮ ಹೃದಯ ಗ್ರಂಥಿ ಅಂದ್ರೆ ಮಿಥ್ಯಾಜ್ಞಾನದ ಗ್ರಂಥಿಗಳು ಬಹಳ ಚಂದ ಬರ್ದಾರ. ಅವಿದ್ಯಾ ಅಹಂಕಾರ ಇವೆಲ್ಲ ಏನವ ಅಂತಂದ್ರೆ ನಮ್ದು ಗ್ರಂಥಿಗಳು, ಹೃದಯದ ಗಂಟುಗಳು. ಯದಾ ಸರ್ವೇ ಪ್ರಭಿದ್ಯಂತೆ, ಫಡ್ 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 ಹೊಡೆದು ಹೋಗ್ಬೇಕು. ಹೃದಯ ಸೇಹ ಗ್ರಂಥೆಯ, ಹೃದಯದಲ್ಲಿರ್ತಕ್ಕಂತಹ ಗಂಟುಗಳು. ಯಾವ ಹೃದಯದಲ್ಲಿರುವಂತಹ ಗಂಟುಗಳು? ಅಜ್ಞಾನ, ಕಾಮ, ಅವಿದ್ಯಾ, ಕರ್ಮಗಳು, ಇವೆಲ್ಲ ಏನವಲ್ಲ ಇವೆಲ್ಲವೂ ಹೋಗ್ತದೋ. ತಿಳಿತೇನ್ರಿ? ಆವಾಗ ಅಥಮರ್ತ್ಯೋ ಮೃತೋ ಭವತಿ, ಆವಾಗ ಈ ಮನುಷ್ಯ ಏನಾಗ್ತಾನ? ಮತ್ತ ಅಮೃತೋ ಭವತಿ, ಮುಕ್ತನಾಗ್ತಾನ. ಏತಾವದ್ ಅನುಶಾಸನಂ. ನೋಡಪ್ಪ, ಇಷ್ಟು ಒಟ್ಟಾರೆ ಏನಾಯ್ತು? ಶ್ರವಣ, ಮನನ, ಧ್ಯಾನ, ಗುರುಭಕ್ತಿ, ಭಗವತ್ ಪ್ರಸಾದ ಇವುಗಳೆಲ್ಲವೂ ಕೂಡ ಏನಾಗ್ಯಾವ? ನಿಮ್ಮ ಸಾಧನೆಗಳಾಗಿವೆ ಎಂದು ತಿಳಿದುಕೋ. ಏತಾವತ್ ಅನುಶಾಸನಂ, ಇಷ್ಟನ್ನ ಅನುಶಾಸನ ಅಂತ ತಿಳಿದುಕೋ. ರಾಯರು ಬರೀತಾರೆ, ಏತಾವದ್ ಅನುಶಾಸನಂ ಅಂತಂದ್ರೆ ನಿಷ್ಕಾಮ ಕರ್ಮ, ಶ್ರವಣ, ಮನನ, ಧ್ಯಾನ ಇದಿಷ್ಟನ್ನೇ ಶಾಸ್ತ್ರ ಹೇಳ್ತದ, ಇದನ್ನೇ ತಿಳ್ಕೊಂಬಿಡು ನೀನು ಅಂತ ಹೇಳ್ತಾ ಇದೆ. ಕೆಳಗಾಚಾರ್ಯರು ತಾತ್ಪರ್ಯ, ಮಿಥ್ಯಾಜ್ಞಾನ ಗ್ರಂಥಿ ವಿಸ್ತು ನಿತರಾಂ ಮುಚ್ಚತೆ ಯದಾ. ಅವುಗಳು ಮಿಥ್ಯಾಜ್ಞಾನದ ಗಂಟು ಅಂತ ಕರ್ದಾರಂತ್ರಿ ಅವನ್ನೆಲ್ಲ. ನಿಂದೇನ್ ಗಂಟು ಹೋಗ್ತದ ಅಂತ ಕೇಳ್ತಿರ್ತಾರ ನೋಡ್ರಿ, ಅವ್ರಿಗೆ ಹೇಳ್ಬೇಕು, ನಂದು ಮಿಥ್ಯಾಜ್ಞಾನದ ಗಂಟು ಹೋಗ್ತದ. ಪಾಠಕ್ಕೆ ಹೋದ್ರೆ ನಿಂದೇನ್ ಗಂಟು ಹೋಗ್ತದ, ಪ್ರವಚನಕ್ಕೆ ಹೋದ್ರೆ ನಿಂದೇನ್ ಗಂಟು ಹೋಗ್ತದ ಅಂತ ಹೇಳಿದ್ರೆ, ಪಾಠಕ್ಕೆ ಪ್ರವಚನಕ್ಕೆ ಹೋದ್ರೆ ನನ್ನ ಮಿಥ್ಯಾಜ್ಞಾನದ ಗಂಟು ಹೋಗ್ತದ, ಅಜ್ಞಾನದ ಗಂಟು ಹೋಗ್ತದ. ಅವು ಗಂಟು ನಾಶ ಆಗ್ಬಿಡ್ತಾವ, ಇಷ್ಟೇ ನಾಶ ಆಗ್ತಾವ ಗಂಟುಗಳು. ಪಾಠಕ್ಕೆ ಪ್ರವಚನಕ್ಕೆ ಹೋದ್ರೆ ನಿಂದೇನ್ ಗಂಟು ಹೋಗ್ತದ ಅಂತ ಕೇಳ್ತಿರ್ತಾರೆ ನಮ್ಮಲ್ಲಿ. ಅದಕ್ಕೆ ಹೇಳ್ಬೇಕು, ನಮ್ಮಲ್ಲಿ ಏನ್ ಗಂಟು ಹೋಗ್ತದ ಅಂದ್ರೆ ಮಿಥ್ಯಾಜ್ಞಾನದ ಗಂಟು, ಅಜ್ಞಾನದ ಗಂಟು, ದುಷ್ಕರ್ಮಗಳ ಗಂಟು ಎಲ್ಲ ಹೋಗ್ತದ. ಹೌದೌದು, ಅದಕ್ಕ ಗಂಟು ಹಾಕಿರ್ತಾರ್ರಿ. ಶಾಸನಂ, ಅವು ಒಳಗಿನ ಗಂಟು ಸಾಲಾಗಿಲ್ಲ ಅಂತ ಹೊರಗಿಂದ ಹಾಕಿರ್ತಾರೆ. ಇರ್ಲಿ. ಮಿಥ್ಯಾಜ್ಞಾನ ಗ್ರಂಥಿ ವಿಸ್ತು ನಿತರ ಮುಚ್ಚತೆ ಯದ. ಮಿಥ್ಯಾಜ್ಞಾನ ಗ್ರಂಥಿಗಳಿಂದ ಯಾವಾಗ ಬಿಡುಗಡೆ ಹೊಂತಾನೋ ತದಾ ಅಮೃತತ್ವಮಯೈತಿ, ಅಮೃತತ್ವಂ ಏವ ಐತಿ, ಯಾವಾಗ ಅಮೃತತ್ವವನ್ನು ಹೊಂತಾನ ತದರ್ಥಂಚ ಅನುಶಾಸನಂ. ಸರಿ, ಇನ್ನು ಮುಂದಿನ ಮಂತ್ರದಲ್ಲಿ ಈ ಅಪರೋಕ್ಷ ಜ್ಞಾನಿ ಕೊನೆಗೆ ಹೋಗುವ ಕಾಲದಲ್ಲಿ ಚರಮ ಶರೀರದಲ್ಲಿ ಹೆಂಗ ಉತ್ಕ್ರಮಣ ಹೊಂದುತ್ತಾನ ಅಂತ ಹೇಳ್ಬೇಕಾಗಿದೆ. ಚರಮ ಶರೀರದಿಂದ ಹೇಗೆ ಹೊರಗಡೆಗೆ ಹೊಂಟಾನ. ಇಷ್ಟೊತ್ತು ಮಾರ್ಗ
ಇಷ್ಟೊತ್ತು ಮೋಕ್ಷಕ್ಕೆ ಕಾರಣವಾದ ಬ್ರಹ್ಮವಿದ್ಯೆಯನ್ನು ಹೇಳಿ ಈಗ ಜ್ಞಾನಿಗೆ ಚರಮದೇಹ ನಿಷ್ಕ್ರಮಣ ಇದು ಅತ್ಯಂತ ಅವಶ್ಯಕ. ಆಗ ಅವ ಹೆಂಗ್ ಹೋಗ್ಬೇಕು ಅಂತ ಅವ ಸ್ಮರಣೆ ಮಾಡ್ಕೋಬೇಕಂತ. ಚರಮ ಶರೀರದಿಂದ ಹೆಂಗ್ ಹೋಗ್ತೀನಿ ಅಂತ ತಿಳ್ಕೊಂಡು ಅವೇನ್ ಮಾಡ್ಬೇಕು, ಸ್ಮರಣೆ ಮಾಡ್ಬೇಕು. ನೋಡ್ರಿ ಅಂತಾರ, ಶತಂಚೈಕ ಹೃದಯಸ್ಯ ನಾಢ್ಯ. ಹೃದಯಕ್ಕೆ ನಾಡಿಗಳು ಎಷ್ಟವ ಅಂದ್ರ, ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ನಾಡಿಗಳು 101. ಹೃದಯಸ್ಯ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟ ಅಂತ ಅರ್ಥ. ಹೃದಯಸ್ಯ ನಾಡ್ಯ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ನಾಡಿಗಳು 101. ತಾಸಾಂ ಮೂರ್ಧಾನಂ ಅಭಿನಿಸೃತ ಏಕ. ಆ 101 ನಾಡಿಗಳಲ್ಲಿ ಒಂದು ನಾಡಿ ಈ ಬ್ರಹ್ಮರಂಧ್ರದವರೆಗೆ ಬಂದಿದೆ ಅಂತ. ಅದಕ್ಕೆ ಸುಷುಮ್ನ ಅಂತ ಕರೀತಾರೆ. ಅದಕ್ಕೆ ತಾಸಾಂ ಏಕ, ಅವುಗಳಲ್ಲಿ ಒಂದು, ಮೂರ್ಧಾನಂ ಅಭಿನಿಸೃತ, ತಲೆಯವರೆಗೆ ಬಂದು ಕೂತ್ಕೊಂಡ್ಬಿಟ್ಟದ. ತಯಾ ಊರ್ಧ್ವಮಾಯನ್, ಆ ಸುಷುಮ್ನ ನಾಡಿಯಿಂದ ಮೇಲಕ್ಕೆ ಬಂದವನು ಅಮೃತತ್ವಮೇತಿ, ಮೋಕ್ಷಕ್ಕೆ ಹೋಗ್ತಾನೆ. ವಿಶ್ವ ಅನ್ಯಾ ಉತ್ಕ್ರಮಣೆ ಭವಂತಿ. ಅನ್ಯಾ ಉತ್ಕ್ರಮಣೆ ಏನಪ್ಪಾ, ವಿಶ್ವ ಉತ್ಕ್ರಮಣೆ, ಬೇರೆ ನಾಡಿಯಿಂದ ಅಂದ್ರೆ ಆ 100 ನಾಡಿಗಳಲ್ಲಿ ಎಲ್ಲಾದ್ರೂ ಹುಟ್ಟು ಹೋಗ್ಬಿಟ್ರೆ ಲೋಕಾಂತರಕ್ಕೆ ಹೋಗ್ತಾನ, ಬೇರೆ ಲೋಕಗಳಿಗೆ ಹೋಗ್ತಾನ ಅಂತ ಅರ್ಥ. ಚರಮ ಶರೀರ ಬಂದಾಗ ಆ ಸುಷುಮ್ನ ನಾಡಿಯಿಂದಲೇ ಬ್ರಹ್ಮರಂಧ್ರವನ್ನು ಸೀಳಿಕೊಂಡು ಹೋಗ್ಬೇಕು, ಬೇರೆ ನಾಡಿಗಳಿಂದ ಹೋಗ್ತಕ್ಕದ್ದಲ್ಲ. ಅದು ಅವರಿಗೆ ಸಾಮರ್ಥ್ಯ ಇರ್ತದೆ, ನಮಗಲ್ಲ. ಸುಮ್ನೆ ಸಾಯೋರಿಗೆಲ್ಲ 101 ನಾಡಿನ ಅಂತ ಹಿಂಗೆ ಹೇಳ್ಕೊಂಡು ಕೊಡ್ಬಾರ್ದು. ಅವ್ರ ಪಾಡಿಗೆ ಅವ್ರು ಹೋಗ್ಲಿ, ಮತ್ತೆ ಕೊನೆಯ ಶರೀರ ಬಂದ ನೋಡಂತ ಮುಂದೆ. ಅನುಶಾಸನ ಫಾಲೋ ಮಾಡಿದ್ರೆ ಅಪರೋಕ್ಷ ಜ್ಞಾನ, ಆಮೇಲೆ ಚರಮ ಶರೀರ ಹೋಗ್ಬೋದು. ಶತಂಚ ಏಕಾ ಹೃದಯಸ್ಯ ನಾಡ್ಯ ತಾಸಾಂ ಮೂರ್ಧಾನಂ ಅಭಿನಿಸೃತೈಕ ತಯಾ ಊರ್ಧ್ವಂ ಆಯನ್ ಅಮೃತತ್ವಮೇತಿ ವಿಶ್ವ ಅನ್ಯ ಉತ್ಕ್ರಮಣೆ ಭವಂತಿ. ವಿಶ್ವ ಉತ್ಕ್ರಮಣೆ, ಅನ್ಯ ಅಂದ್ರೆ ಬೇರೆ 100 ನಾಡಿಗಳಿಂದ ವಿಶ್ವ ಉತ್ಕ್ರಮಣೆ, ಬೇರೆ ಉತ್ಕ್ರಮಣ ಹೊಂದಿದಾಗ ಆಗ ಲೋಕಾಂತರಕ್ಕೆ ಹೋಗ್ತಾನೆ. ಅಂದ್ಮೇಲೆ ಏನಾಯ್ತು, ಸುಷುಮ್ನ ಮಾರ್ಗವನ್ನು ಧ್ಯಾನ ಮಾಡಬೇಕು. ಈ ಮಂತ್ರದ ತಾತ್ಪರ್ಯ 16ನೇ ಮಂತ್ರದ ಮುಂದೆ ಬರೆದಿಟ್ಕೊಂಡ್ಬಿಡ್ರಿ ಪೆನ್ಸಿಲ್ ಒಳಗ. ಸುಷುಮ್ನ ನಾಡಿಯನ್ನು ಧ್ಯಾನಿಸಿ ಚರಮ ಶರೀರ ಅಂದ್ರೆ ಅವ ಅಪರೋಕ್ಷ ಜ್ಞಾನಿ ಚರಮ ಶರೀರದಲ್ಲಿ ಹೋಗುವಾಗ ಏನ್ ಮಾಡ್ತಾನ ಅಂತಂದ್ರೆ ಸುಷುಮ್ನ ನಾಡಿಯನ್ನು ಧ್ಯಾನಿಸ್ತಾನ ಅಂತ ಅರ್ಥ ಆಯ್ತು. ಅಂಗುಷ್ಟ ಮಾತ್ರ ಪುರುಷೋ ಅಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟಃ ತಂ ಸ್ವಾತ್ ಶರೀರಾತ್ ಪ್ರವೃಧೇತ್ ಮುಂಜಾದಿವ ಇಶಿಕಾಂ ಧೈರ್ಯೇಣ ತಂ ವಿದ್ಯಾತ್ ಶುಕ್ರಮೃತಂ ತಂ ವಿದ್ಯಾತ್ ಶುಕ್ರಮೃತಮಿತಿ. ಮುಗಿತ್ರಿ, ಕೊನೆ ಮಂತ್ರ ಬಂತೀಗ. ಅಂಗುಷ್ಟ ಮಾತ್ರ ಪುರುಷ, ಈ ಪರಮಾತ್ಮ ಹೆಂಗಿದ್ದಾನ, ಅಂಗುಷ್ಟ ಮಾತ್ರ ಇದ್ದಾನ. ತಿಳಿತೇನ್ರಿ? ಹಿಂದೆ ಬಂದದ ಅಂಗುಷ್ಟ ಮಾತ್ರ ಬಂದದ, ಇಲ್ಲಿ ಇನ್ನೂ ಚಂದ ಹೇಳ್ತಾರ ಮುಂದೆ, ಅದು ನೋಡಂತ. ಅಂತರಾತ್ಮ, ಅವ ಅಂತರಾತ್ಮನಾಗಿದ್ದಾನೆ. ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ, ಯಾವಾಗಲೂ ಜನರ ಹೃದಯದಲ್ಲಿ ಇದ್ದಾನೆ. ಅಂತರಾತ್ಮನಾಗಿ ಅಂಗುಷ್ಟ ಮಾತ್ರದಿಂದ ಎಲ್ಲರ ಹೃದಯದಲ್ಲಿ ಇದ್ದಾನೆ. ಅಂತರಾತ್ಮ ಅಂದ್ರೆ ಅಂತರ್ವ್ಯಾಪ್ತ ಅಂತಃ ಪ್ರೇರಕ. ಸರಿ. ಸನ್ನಿವಿಷ್ಟ ಅಂತದ ನೋಡ್ರಿ, ಇದ್ದಾನ ಅಂತ ಹೇಳಂಗಿಲ್ಲ, ಅದಕ್ಕೆ ರಾಯರು ಬರೀತಾರ ಸನ್ನಿವಿಷ್ಟ ಅಂದ್ರೆ ಸುಖೇನೈವ ಸ್ಥಿತ, ನಮ್ಮ ಹೃದಯದಲ್ಲೂ ಸುಖವಾಗಿ ಇದ್ದಾನಂತವ. ಇಲ್ಲೇನಾಯ್ತು, ಸದಾ ಯಾವಾಗಲೂ ಜನಾನಾಂ ಹೃದಯೇ ಜನರ ಹೃದಯದಲ್ಲಿ ಅಂಗುಷ್ಟ ಮಾತ್ರ ಪುರುಷ ಅಂತರಾತ್ಮ ಸನ್ನಿವಿಷ್ಟ, ಅಂಗುಷ್ಟದ ಅಳತೆಯ ಪುರುಷನು ಹೃದಯದಲ್ಲಿ, ನಮ್ಮೆಲ್ಲರ ಹೃದಯದಲ್ಲಿ ಸುಖವಾಗಿದ್ದಾನ. ಸರಿಯಾ? ಅಂಗುಷ್ಟ ಮಾತ್ರನೇ, ಅಂಗುಷ್ಟ ಮಾತ್ರನೇ, ಸಂದೇಹನೇ ಇಲ್ಲ. ಹೃದಯವು ಅಂಗುಷ್ಟ, ಹೌದು ಅಂಗುಷ್ಟ ಮಾತ್ರ. ಅಲ್ಲಿ ವ್ಯಾಪ್ತನಾಗಿದ್ದಾನೆ, ಅಷ್ಟರೊಳಗೆ ವ್ಯಾಪ್ತನಾಗಿದ್ದಾನೆ ಭಗವಂತ ಅಂತ. ಈ ಭಗವಂತನನ್ನು ಏನ್ ಮಾಡಬೇಕು, ತಮ್ಮ ಆ ಭಗವಂತನನ್ನು ಸ್ವಾತ್ ಶರೀರಾತ್, ಸ್ವಾತ್ ಶರೀರಾತ್ ಅಂದ್ರೆ ಜೀವನಿಂದ ಅಂತ ಅರ್ಥ. ಇಲ್ಲಿ ಶರೀರ ಶಬ್ದಕ್ಕೆ ಜೀವ ಅಂತ ಅರ್ಥ. ಜೀವನಿಂದ ಪ್ರವೃಹೇತ್, ಭಿನ್ನನೆಂಬುದಾಗಿ ತಿಳಿಯಬೇಕು. ಏನ್ರಿ? ಏನ್ ತಿಳಿಬೇಕು? ಭಗವಂತನು ನನ್ನಿಂದ ಭಿನ್ನನಿದ್ದಾನೆ ಎಂದು ತಿಳಿಯಬೇಕು. ಹೆಂಗ ಅಂದ್ರ ಮುಂಜಾದಿವ ಇಶಿಕಾಂ, ಅವು ಹುಲ್ಲು. ಯಾವುದು ಅಂದ್ರ ಇದು ಉಡ್ದಾರ ಮಾಡ್ತಿದ್ರು ನೋಡ್ರಿ, ಅದಕ್ಕೆ ಸೆಣಬೋ ಇನ್ನೊಂದು ಕರಿತಿದ್ರು ಅದಕ್ಕೆ. ಅವು ಹುಲ್ಲು ಬೆಳಿತಿದ್ವು. ಆ ಹುಲ್ಲು ಜೋಟ, ಆ ಹುಲ್ಲಿನೊಳಗೆ ಒಂದು ಹುಲ್ಲು ಬೆಳಿತಿತ್ತು. ಅದ್ ಹೆಂಗಿರ್ತಿತ್ತು, ಎಲ್ಲಾ ಹುಲ್ಲೊಳಗೆ ಕೂಡಿದ್ದಕ್ಕೆ ಯಾವ್ದು ಗೊತ್ತಾಗ್ತಿರ್ಲಿಲ್ರಿ. ಅಗ್ದಿ ಶಾಣೆ ಇದ್ದವ್ ಮಾತ್ರ ಈ ಹುಲ್ಲು ಯಾವುದು ಆ ಹುಲ್ಲು ಯಾವುದು ಅಂತ ಪ್ರತ್ಯೇಕ ಮಾಡಿ ತೆಗಿತಿದ್ನಂತ. ಅದು ದೃಷ್ಟಾಂತ ಕೊಟ್ರ. ಮುಂಜಾದಿವ ಇಶಿಕಾಂ, ಆ ಮುಂಜಾ ಎಂಬುವ ಹುಲ್ಲುಗಳಲ್ಲಿ ಇಶಿಕಾ ಏನಪ್ಪಾ ಅದು
ಮುಂಜಾ ಎಂಬ ಹುಲ್ಲಿನ ನಡುವೆ ಇರುವಂತಹ ಇಶಿಕ ಎಂಬ ನಾಳವನ್ನು ಅಥವಾ ಹುಲ್ಲನ್ನು ಸೂಕ್ಷ್ಮವಾಗಿ ಪರೀಕ್ಷಾ ಮಾಡಿ ಬೇರ್ಪಡಿಸ್ಬೇಕ್ರಿ. ಎಲ್ಲಾ ಹುಲ್ಲು ದರ್ಭ ಇರಂಗಿಲ್ರಿ, ಹುಯ್ ಅಂತ ಹುಲ್ ಬೆಳೆದಿರ್ತಾವ, ಎಲ್ಲ ತಗೊಂಡ್ ಕಿತ್ಕೊಂಡ್ ಬಂದ್ರೆ ಅದು ದರ್ಭಕ್ ಬೇರೆ ಬೇಕಾಗ್ತಿರ್ತದೆ. ಹಂಗ ಹುಲ್ಲುಗಳ ಮಧ್ಯದಲ್ಲಿ ಇದ್ದ ಅದೊಂದು ಹುಲ್ಲನ್ನ ಪ್ರತ್ಯೇಕ ಮಾಡುವಂತೆ ನಮ್ಮದೇ ದೇಹದಲ್ಲಿ ಇದ್ದು ನಮ್ಮಿಂದ ಭಿನ್ನನಾದ ಭಗವಂತನನ್ನ ಪ್ರತ್ಯೇಕ ತಿಳಿಬೇಕು. ಆ ಶಣೆತನ ಬೇಕು, ಧೈರ್ಯೇಣ ಅಂತ ಹೇಳ್ತಾರೆ ಅದಕ್ಕ. ತಿಳಿತಾ? ತಂ ವಿದ್ಯಾತ್, ಅವ ಯಾರಿದ್ದ ನೋಡ್ರಿ, ನಮ್ಮಿಂದ ಭಿನ್ನನಾಗಿದ್ದವನು. ಶುಕ್ರಂ ಅಮೃತಂ, ಶೋಕರಹಿತನಾಗಿದ್ದಾನೆ, ಮೋಕ್ಷಪ್ರದನಾಗಿದ್ದಾನೆ. ತಂ ವಿದ್ಯಾತ್ ಶುಕ್ರಂ ಅಮೃತಮಿತಿ 2 ಸರ್ತಿ ಹೇಳಿದ್ರು. ಯಾಕ? ಮುಕ್ತಾಯಕ್ಕೆ ಬಂದದ ಅಂತ ತಿಳ್ಕೊಂಡು. ನೋಡ್ರಿ, ಶರೀರಾತ್ ಅಂತ ಹೇಳಿದ್ದಕ್ಕೆ, ಶರೀರ ಅಂದ್ರೆ ಏನು? ಜಡ ಶರೀರದಿಂದ ಭಗವಂತ ಭಿನ್ನ ಅಂತ ತಿಳ್ಕೋಬೇಕಾಗಿಲ್ಲ. ಶರೀರ ಭೂತೋ ವಿಷ್ಣೋಸ್ತು ಜೀವ. ಜೀವ ಭಗವಂತನಿಗೆ ಶರೀರ ಸ್ಥಾನೀಯ. ಶರೀರ ಸ್ಥಾನೀಯ ಅಂದ್ರೆ ಶರೀರದಂತೆ ಇದ್ದವನು. ಈಗ ನಾ ಹೆಂಗ ಅಂಗಿ ಹಾಕೊಂಡಿರ್ತೀನಿ ಮೈ ಮೇಲೆ, ಹಂಗ ದೇವರು ನನ್ನ ಸ್ವರೂಪದ ಒಳಗಿದ್ದದಕ್ಕ ನನ್ನ ಸ್ವರೂಪ ಭಗವಂತನಿಗೆ ಏನಾಯ್ತು? ದೇಹ ಸ್ಥಾನೀಯವಾಯಿತು, ದೇಹದಂತೆ. ಅರ್ಥ ಆಯ್ತಾ? ಶರೀರಭೂತೋ ವಿಷ್ಣೋಸ್ತು ಜೀವ ತದ್ವಶಗೋ ಯತಃ. ಯಾಕ? ಹೆಂಗ ಶರೀರ ನನ್ನ ವಶದಲ್ಲಿರ್ತದ, ನಾ ಕೈ ಎತ್ತಬಹುದು, ಇಳಿಸಬಹುದು, ಕಾಲೆತ್ತಬಹುದು, ಇಳಿಸಬಹುದು, ಹೆಂಗೋ ಹಂಗ ಭಗವಂತನ ವಶದಲ್ಲಿದ್ದಾನ ಈ ಜೀವ. ಅವ ಹೇಳಂದ್ರೆ ಹೇಳ್ಬೇಕು, ಕೂಡಂದ್ರೆ ಕೂಡ್ಬೇಕು. ಯಾವ ಅರ್ಥದಲ್ಲಿ ಶರೀರ ಅಂತ ಅನ್ಲಿಕತ್ತಾರ? ವಶತ್ವ ಸಾಮ್ಯ, ವಶವಾಗಿದೆ ಎಂಬ ಅಭಿಪ್ರಾಯದಲ್ಲಿ ಹೇಳಿಕತ್ತಾರ. ಸರಿ ಆಯ್ತಾ? ಇನ್ನ ಅಧಿಷ್ಠಿತಶ್ಚ ತೇನೈವ, ಅವನಿಂದಲೇ ಇರಲ್ಪಟ್ಟದ. ನಮ್ಮ ಸ್ವರೂಪವು ಅವನ ವಶದಲ್ಲಿ ಇದೆ, ಅವನಿದ್ದಾನೆ ಅದರಲ್ಲಿ. ತೇನೈವ ವಿಜಾನೀಯಾತ್ ಪೃಥಕ್ ತಥಾ, ಆದ್ರಿಂದಲೇನೆ ನಾವು ಅವನು ಬೇರೆ ಬೇರೆ ಅಂತ ಇಟ್ಕೋಬೇಕು. ಸ್ವಾಖ್ಯಾತ್ ಶರೀರಾತ್ ಜೀವಾತ್, ತಾನೆಂಬ ಶರೀರದಿಂದ ಅಂದ್ರೆ ಜೀವನಿಂದ ಪ್ರವರ್ಹೇತ್ ವಿಷ್ಣು ಅವ್ಯಯಂ, ಭಿನ್ನ ಎಂಬುದಾಗಿ ತಿಳಿಯಬೇಕು. ಕೆಳಗಾಚಾರ ಬರೀತಾರೆ ತಾತ್ಪರ್ಯ. ಯಸ್ಯಾತ್ಮ ಶರೀರಂ ಯ ಆತ್ಮಾನಮಂತರೋ ಯಮಯತಿ ಇತಿ ಚ ಜನಾನಾಂ ಹೃದಯ ಇತ್ಯುಕ್ತತ್ವಾಚ್ಚ ಜೀವಾತ್ ಪೃಥಕ್ ಹರಿರಿತಿ ಸಿದ್ಧಂ. ಜೀವರಿಂದ ಭಗವಂತ ಪ್ರತ್ಯೇಕ ಎಂಬುದಾಗಿ ತಿಳಿಯಲ್ಪಡ್ತದೆ. ಈಗ ಅಂಗುಷ್ಟ ಮಾತ್ರ ಅಂತ ಅವಾಗಿಂದ ಪುರಾಣ ಹೇಳಿಕತ್ತೀರಿ. ಯಾ ಅಂಗುಷ್ಟ ಏನಂತ ಹೇಳ್ಬಿಡ್ರಿ ನೋಡಂತ ಅಂದ್ರ, ದೇಹಾಂಗುಷ್ಟಮಿತೋ ದೇಹೆ ಜೀವಾಂಗುಷ್ಟಮಿತೋ ಹೃದಿ ಜೀವಸ್ಯ ಸತು ವಿಜ್ಞೇಯೋ ಜೀವಾದ್ ಭೇದೇನ ಮುಕ್ತಯೇ. ಬಹಳ ಚಂದದ. ಅಂದ್ರೆ ಹೆಂಗದರಿ? ದೇಹಾಂಗುಷ್ಟಮಿತೋ, ಈಗ ಸರಿ ನೋಡ್ರಿ, ಸರಿ, ದೇಹಾಂಗುಷ್ಟಮಿತೋ ದೇಹೆ. 2 ಹೃದಯಗಳವ. 2 ಹೃದಯ ಯಾವುದು ಅಂದ್ರೆ, ಒಂದು ಈ ಜಡವಾದ ಹೃದಯ, ಈ ದೇಹಕ್ಕೆ ಸಂಬಂಧಪಟ್ಟ ಹೃದಯ. ಇನ್ನೊಂದು ಸ್ವರೂಪಕ್ಕೆ ಸಂಬಂಧಪಟ್ಟ ಹೃದಯ. ಹಂಗಾದ್ರೆ ಅಂಗುಷ್ಟ ಪರಿಮಾಣದಲ್ಲಿ ಇದ್ದಾನ, ಹೆಬ್ಬೆರಳಿನ ಪರಿಮಾಣದಲ್ಲಿ ಇದ್ದಾನ ಅಂತ ಅಂದ್ಬಿಟ್ರೆ ಇದು ಹೆಬ್ಬೆರಳಿನ ಅಳತೆ. ಈ ಜಡವಾದ ಶರೀರದಲ್ಲಿ ಹೃದಯವೂ ಅಷ್ಟೇ ಅದ, ಅದಕ್ಕೆ ಹೊಂದುತ್ತದೆ. ಆದ್ರೆ ಜೀವ ಇರೋದೇ ಅಣು. ಈಗ ಹೆಬ್ಬೆರಳಿನ ಅಳತೆಯಲ್ಲಿ ಅವನಲ್ಲಿ ಇದ್ದಾನ ಅಂದ್ರೆ ಹೆಂಗ್ ಹೊಂದಿಸ್ಲಿಕ್ಕೆ ಬರ್ತದೆ? ಅದು ಬರುವುದಿಲ್ಲ. ಅದಕ್ಕೆ ಹೇಳ ಪ್ರತ್ಯೇಕ ವ್ಯವಸ್ಥಾ. ದೇಹಾಂಗುಷ್ಟಮಿತೋ ದೇಹೆ, ಈ ದೇಹದ ಹೆಬ್ಬೆರಳು ಎಷ್ಟಿದೆಯೋ ಅಷ್ಟೇ ಅಳತೆಯಲ್ಲಿ ಈ ಹೃದಯದಲ್ಲಿ ಇದ್ದಾನೆ. ಇನ್ನ ಜೀವಾಂಗುಷ್ಟಮಿತೋ ಹೃದಯ ಜೀವಸ್ಯ, ಹೃದಯದ ಜೀವ ಏನಿದ್ದಾನಲ್ಲ ಅವನ ಹೆಬ್ಬೆರಳು ಎಷ್ಟದಲ್ಲ ಅಷ್ಟಿದ್ದಾನೆ ಅಂತ ತಿಳ್ಕೋಬೇಕು. ಜೀವ ಎಷ್ಟಿದ್ದಾನೆ, ಅಣು ಇದ್ದಾನೆ, ಅವಗೊಂದು ಹೆಬ್ಬೆರಳದ, ಆ ತಿಳಗ ಅವನ ಹೃದಯದಾಗಿದ್ದಾನೆ ಅಂತ ತಿಳ್ಕೋಬೇಕು. ಸ್ವರೂಪದ ಹೃದಯದಲ್ಲಿ ಇದ್ದಾನೆ ಅಂತ ತಿಳ್ಕೋಬೇಕು. ಅಷ್ಟು ಸಣ್ಣ ಇದ್ದಾನ ಅಂತ ಅರ್ಥ ಆಯ್ತಾ? ದೇವರು ಈ ಹೃದಯದಲ್ಲಿ ಈ ಹೆಬ್ಬೆರಳಿನ ಅಳತೆ, ಆ ಹೃದಯದಲ್ಲಿ ಸ್ವರೂಪದ ಅಳತೆ ಇದ್ದಾನೆ. ಸತು ವಿಜ್ಞೇಯ ಜೀವಾತ್ ಭೇದೇನ ಮುಕ್ತೈ, ಜೀವನಿಂದ ಭಿನ್ನನಾಗಿದ್ದಾನೆ ಅಂತ ಮುಕ್ತಿಗಾಗಿ ತಿಳಿಯಬೇಕು. ಸಂಸಾರಿ ಶರೀರೇಣ ಅಭೇದ ವಾದಿನಾಪಿ ಕೇನಾಪಿ ನಾಂಗೀಕೃತ. ನೆನಪಿಟ್ಟುಕೊಳ್ರಿ, ಯಾವ ವಾದಿಗಳೂ ಕೂಡ ಸಂಸಾರಿಯಾದ ಶರೀರದಿಂದ ಅಂದ್ರೆ ಈ ದೇಹದಿಂದ ಬ್ರಹ್ಮನ ಅಭೇದವನ್ನು ಒಪ್ಪಗೊಂಡಿಲ್ಲ. ಅಂದ್ರೆ ಇಲ್ಲಿ ಜೀವಬ್ರಹ್ಮರ ಹೇಳಿದ್ರೆ ಜೀವಬ್ರಹ್ಮರ ಅಭೇದ ಹೇಳಬೇಕು. ಶರೀರ ಜೊತೆಗೆ ಅಭೇದ ಹೆಂಗೆ ಹೇಳಿಕ್ ಬರ್ತದೆ? ಶರೀರ ಜೊತೆಗೆ ಅಭೇದ ಹೇಳಿಕ್ ಬರುವುದಿಲ್ಲ. ಒಳಗಿದ್ದದ ಅವನ ಜೊತೆಗೆ ಹೇಳಬೇಕು. ನಚ ಲೋಕ ಸಿದ್ಧ, ಎಂದು ಅಲ್ಲಿ ಸಿದ್ಧ ಆಗಿಲ್ಲ. ಜನಾನಾಮಿತಿ ಭೇದ, ಸ್ಪಷ್ಟವಾಗಿ ಜನರ ಹೃದಯದಲ್ಲಿ ಅಂತ ಭೇದ ಹೇಳಿಕತ್ತದ. ನ ಜೀವೋ ಅಂಗುಷ್ಟ ಮಾತ್ರ, ಜೀವನಳತಿ ಹೆಬ್ಬಳಿನಳತಿ ಇಲ್ಲವೇ ಇಲ್ಲ ಅಂದಮೇಲೆ ಅಥೋ ವಿಷ್ಣು ಜೀವಾತ್ ಭೇದ ಮುಕ್ತ, ಆದ್ರಿಂದ ವಿಷ್ಣುವಿಗೆ ಜೀವದಿಂದ ಭೇದವನ್ನು ಹೇಳಲಾಗಿದೆ. ಮೃತ್ಯು ಪ್ರೋಕ್ತಾಂ ನಚಿಕೇತೋಥ ಲಬ್ಧ್ವಾ ವಿದ್ಯಾಮೇತಾಂ ಯೋಗ ವಿಧಿಂಚ ಕೃತ್ಸಂ ಬ್ರಹ್ಮ ಪ್ರಾಪ್ತೋ ವಿರಜಭೂತ್ ವಿಮೃತ್ಯು ಅನ್ಯೋಪ್ಯೇವಂ
ಯೋ ವಿದ್ಯಾದಧ್ಯಾತ್ಮಮೇವ. ಮುಕ್ತಾಯ. ಕೊನೆ ಮಂತ್ರ ಏನಂತಾರ? ಯಹ, ಈ ನೋಡ್ರಿ ಏನಾಯ್ತು. ಸರಿ. ಈ ರೀತಿಯಾಗಿ ಬ್ರಹ್ಮವಿದ್ಯೆಯನ್ನ ನಚಿಕೇತ ಹೊಂದಿ ಮುಂದೇನಾದ ಅಂತ ವೇದ ಪುರುಷನೇ ಹೇಳ್ತಾ ಇದ್ದಾನಂತ. ಕೃತ್ಸ್ನಂ ಯೋಗ ವಿಧಿಂ, ಇದು ವೇದ ಪುರುಷ ಉವಾಚ ಅಂತ ಇಟ್ಕೋಬೇಕು. ಕೃತ್ಸ್ನಂ ಯೋಗ ವಿಧಿಂ, ಸಂಪೂರ್ಣವಾದ ಪ್ರತ್ಯಾಹಾರವೇ ಮೊದಲಾದ ಎಲ್ಲಾ ಜ್ಞಾನ ಉಪಾಯ ವಿಧಿಯನ್ನು ಲಬ್ಧ್ವಾ ಹೊಂದಿ, ಅಂದ್ರೆ ಅನುಷ್ಠಾನ ಮಾಡಿ, ವಿರಜಃ ಪಾಪರಹಿತನಾಗಿ ನಿಷ್ಪಾಪಿಯಾಗಿ ಬ್ರಹ್ಮಪ್ರಾಪ್ತೋ ಭವತಿ, ಬ್ರಹ್ಮಪ್ರಾಪ್ತನಾಗ್ತಾನೆ. ಅನ್ಯೋಪಿ ಏವಂ ಯೋ ವಿದ ಅಧ್ಯಾತ್ಮಮೇವ, ಯಾರು ಇದೇ ರೀತಿಯಾಗಿ ತಿಳ್ಕೊಳ್ತಾರೋ ಅವರು ಕೂಡ ಏನಾಗ್ತಾರ? ಮೋಕ್ಷವನ್ನು ಹೊಂದತಕ್ಕಂಥವರಾಗಿದ್ದಾರೆ. ಸರಿ ಆಯ್ತಾ? ನೋಡ್ರಿ ಏನಂತಾರ? ಮೃತ್ಯು ಪ್ರೋಕ್ತಾಂ, ಯಮದೇವರಿಂದ ಉಪದೇಶಿಸಲ್ಪಟ್ಟಿರತಕ್ಕಂತಹ ಕೃತ್ಸ್ನಂ ಯೋಗ ವಿಧಿಂ ಏತಾಂ ವಿದ್ಯಾಂ, ಸಂಪೂರ್ಣವಾದ ಈ ಯೋಗ ವಿಧಿಯನ್ನು ಹಾಗೂ ಈ ವಿದ್ಯೆಯನ್ನು ಬ್ರಹ್ಮವಿದ್ಯೆಯನ್ನು ನಚಿಕೇತ ಅತಲಬ್ಧ್ವ, ನಚಿಕೇತನು ಹೊಂದಿ ಬ್ರಹ್ಮಪ್ರಾಪ್ತ, ಭಗವಂತನನ್ನು ಹೊಂದಿದ. ವಿರಜೋಭೂತ್, ವಿರಜೋಭೂತ್ ಅಂದ್ರೆ ಪಾಪರಹಿತನಾದ. ವಿಮೃತ್ಯು, ಮೃತ್ಯುರಹಿತನಾಗಿದ್ದಾನೆ. ಅನ್ಯಃ ಅಪಿ ಏವಂ ಯಹ ವಿದಧ್ಯಾತ್, ವಿದಧ್ಯಾತ್ ಆತ್ಮಮೇವ, ವಿದಧ್ಯಾತ್ಮಮೇವ ಏನದು? ಅಧ್ಯಾತ್ಮವಿತ್ ಉಲ್ಟಾದು. ಏವಮೇವ ಏನದು ನೋಡ್ರಿ ಹಿಂಗ. ಅನ್ಯಃ ಅಪಿ ಯಹ ವಿತ್ ಅಧ್ಯಾತ್ಮಂ ಏವ, ಯಾರು ಹೀಗೆ ಅಧ್ಯಾತ್ಮವನ್ನ ತಿಳಿತಾನೋ ಅಂದ್ರೆ ಪರಮಾತ್ಮನನ್ನ ತಿಳಿತಾನೋ ಅವನು ಕೂಡ ಹೀಗೆ ಮುಕ್ತನಾಗುತ್ತಾನೆ ಅಂತನ್ನುವಂತಹ ಅಂಶವನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಯರು ಬರೆದ್ರು, ಅನ್ಯೋಪಿ ಯೋ ಅಧ್ಯಾತ್ಮವಿತ್ ಸೋ ಏವಮೇ ಭವತಿ, ಅವನು ಹಿಂಗೆ ನಚಿಕೇತನಂತೆ ಉದ್ಧಾರಗೊಳ್ಳುತ್ತಾನೆ. ಅತಃ ಸರ್ವೋತ್ತಮೋ ವಿಷ್ಣುರಿತಿ ಸಿದ್ಧಂ, ಆದ್ರಿಂದ ವಿಷ್ಣು ಸರ್ವೋತ್ತಮನಾಗಿದ್ದಾನೆ ಸಿದ್ಧವಾಯಿತು. ನಮೋ ಭಗವತೆ ತಸ್ಮೈ ವಿಷ್ಣವೇ, ಎಲ್ರು ಹೇಳ್ರಿ, ನಮೋ ಭಗವತೆ ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ ಯಸ್ಯಾಹಮಾಪ್ತ ಆಪ್ತೇಭ್ಯೋ ಯೋ ಮೇ ಆಪ್ತತಮಸ್ಸದಾ. ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ ಭಗವತೆ ನಮಃ. ಆ ವಿಷ್ಣುವಿಗೆ, ಪ್ರಭವಿಷ್ಣು ಸಮರ್ಥ ಪ್ರಭು, ಅವನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಏನಾಗಿದ್ದಾನವ ಅಂತ ಕೇಳಿದ್ರೆ, ನನಗೆ ಆಪ್ತಃ, ಯಸ್ಯ ಅಹಮಾಪ್ತಃ, ಯಾರಿಗೆ ನಾನು ಆಪ್ತನೋ, ನೋಡಿ ಸ್ವಾರಸ್ಯ ಎಷ್ಟದ, ಯಾರಿಗೆ ನಾನು ಆಪ್ತನೋ ನನಗೆ ಯಾರು ಆಪ್ತತಮನೋ ಅಂತಹ ವಿಷ್ಣುವಿಗೆ ನಮಸ್ಕಾರ ಅಂತ ತಿಳ್ಕೊಂಡು ಶ್ರೀಮದಾಚಾರ್ಯ ಹೇಳಿಕತ್ತಾರೆ. ಭಗವಂತ ಹೆಂಗಿದ್ದಾನ ನನಗ? ನಾ ಭಗವಂತನಿಗೆ ಆಪ್ತ, ಭಗವಂತ ನನಗೆ ಆಪ್ತತಮ. ಆಪ್ತತಮ, ಯಾಕಂದ್ರೆ ಲಕ್ಷ್ಮೀ ಭಗವಂತಗೆ ಮತ್ತೊಬ್ಬರು ಇದ್ದಾರೆ ನಡುವ, ಅದಕ್ಕೆ ನನಗೆ ಭಗವಂತ ಆಪ್ತ. ನಾನು ಭಗವಂತನಿಗೆ ಆಪ್ತತಮ ಅಲ್ಲ, ನನಗೆ ಭಗವಂತ ಆಪ್ತತಮ. ತಿಳಿತಿಲ್ಲ? ಉಲ್ಟಾ ಕುಲಕರ್ಣಿಯವರ, ನಾನು ಭಗವಂತನಿಗೆ ಆಪ್ತ, ಲಕ್ಷ್ಮೀ ಆಪ್ತತಮಳು, ಭಗವಂತ ನನಗೆ ಆಪ್ತತಮ, ಹೀಗಿದ್ದಾನೆ ಅಂತ ತಿಳಿಸಿದ್ದಾರೆ. ಅತ್ಯಂತ ಬೇಕಾದವನು ಅಂತ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಂ ಕಾಟಕೋಪನಿಷದ್ ಭಾಷ್ಯಂ ಸಮಾಪ್ತಂ. ಶ್ರೀಕೃಷ್ಣಾರ್ಪಣಮಸ್ತು.